ಇದೇನೆಂದರೆ ಇತ್ತೀಚಿನ ಪ್ಯಾರಿಸ್ಗೆ ಹೋಗಿದ್ದೆ. ಆ ಪ್ಯಾರಿಸಲ್ಲಿ ಹೆಂಗಸರು ಎರಡೇ ಥರ ಇದ್ದಾರೆ ಪೃಥ್ವಿ. ಒಂದು ಸುಂದರಿಯರು, ಇನ್ನೊಂದು ಸುರಸುಂದರಿಯರು. ಅದು ಬಿಟ್ಟು ಬೇರೆ ಹೆಂಗಸರೇ ಇಲ್ಲ ಅಲ್ಲಿ. ಯು ಸಿ ಎನಿ ಗರ್ಲ್, ಶಿ ಇಸ್ ಸೋ ಡ್ಯಾಮ್ ಬ್ಯೂಟಿಫುಲ್. ನೀವು ಸುಮ್ಮನೆ ನೋಡ್ತಾ ಇರಬೇಕಷ್ಟೇ. ಈಗ ನಮ್ಮಲ್ಲಿರುವಂಥ ಅನ್ಕೊಂಬಿಡಿ ಹೆಂಗೆ ಅಲ್ಲ, ನೀವು ಸ್ವಲ್ಪ ಶಿಲ್ಪಾ ಶೆಟ್ಟಿ ಥರ ಕಾಣ್ತೀರಲ್ವಾ? ಭಾಳ ಕೆಟ್ಟದಾಗ ಯಾಕೆ ಮಾಡಿದ್ರೆ ಡ್ಯಾನ್ಸ್ಗಿನ್ಸ್ ಎಲ್ಲ ಅದು ಹೇಳಿ ನಾವು ಹಾಕ್ತೀವಿ. ಇಲ್ಲೇ ಆಕ್ಷನ್ ಎಲ್ಲ ಮಾಡ್ತಿರ್ತಾರೆ, ಸಡನ್ ಆಗಿ ಕಟ್ ಆದ್ರೆ ಒಂದು ಹುಡುಗಿ ಟೈಮ್ ಹೆಂಗೆ ಸಿಗುತ್ತೆ ನಿಮಗೆ? ಅದು ಅವ್ರ ಡೈಲಾಗ್ಗಳೇ ಜಾಸ್ತಿ ಫೇಮಸ್ ಆಗೋದು ನಿಮ್ಮ ಡೈಲಾಗ್ಗಿಂತ. ಸ್ವಲ್ಪ ನಿಮ್ಗೆ ಬೇಜಾರಾಯ್ತಾ? ಎಲ್ಲರಿಗೂ ಒಂದು ಲವ್ ಆಗುತ್ತೆ, ಆದರೆ ಅದಕ್ಕೆ ಟೈಮ್ ಸಿಗ್ಬೇಕಷ್ಟೇ ಅಲ್ವಾ? ಸೊ ಆಕ್ಷನ್ ಅಲ್ಲಿ ಬಿಸಿ ಇರುವಂತ ಹುಡುಗನಿಗೂ ಒಂದು ಟೈಮ್ ಸಿಗುತ್ತೆ. ಲವ್ಗಂತೂ ಹೆಂಗಾದ್ರೂ ಅದೊಂದು ಆಕ್ಷನ್ ಅಲ್ವಾ? ಲವ್ಗಂತೂ ಹೆಂಗಾದ್ರೂ ಮಾಡಿ ಟೈಮ್ ಮಾಡ್ತಾರೆ. ಯೂಶಲಿ ಹಂಗೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿ ಲವ್ ಅದೊಂದು ಇನ್ಕ್ಲಿನೇಷನ್ ಚೆನ್ನಾಗಿ ಟೈಮ್ ಮಾಡ್ತಾರೆ. ಅವ್ನು ಎಲ್ಲೇ ಇದ್ರು, ಎಷ್ಟೇ ಬಿಸಿ ಇದ್ರು ಕೂಡ ಆ ಟೈಮ್ ಆದ ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳಿ. ದೊಡ್ಡ ಜನರೇಷನ್ ಅಂದರೆ ಈಗ ನಾವೇನು ಈ ಹಾಡುಗಳು, ಕೆಲವು ಸಿನಿಮಾಗಳು ನಾನು ಬಲವಂತವಾಗಿ ತೋರಿಸ್ತೀನಿ, ಹಾಡುಗಳನ್ನ ಕೇಳಿಸ್ತೀನಿ, ಅದು ಇಷ್ಟ ಆಗುತ್ತೆ. ಕೆಲವು ನಟರು ಇಷ್ಟ ಆಗ್ತಾರೆ, ಯಾರು ನಮ್ಮ ಕಾಲದವರು, ನಮ್ಮ ಅಪ್ಪನ ಕಾಲದವರು, ಓಕೆ. ಸೊ ಜನರೇಷನ್ ಗ್ಯಾಪ್ ಇವಾಗ ಗೊತ್ತಾಗ್ತಿದೆ. ಅಂದರೆ ನಮ್ಮ ಅಪ್ಪನ ಪ್ರಾಯಶಃ ಗೊತ್ತಾಗಿತ್ತೇನೋ, ಅದಕ್ಕಿಂತ ಜಾಸ್ತಿ ನಾವು ಫೀಲ್ ಮಾಡ್ತಾಯಿದ್ದೀವಿ. ನಾವು ಹಂಗೂ ಹಿಂಗೂ ಏನೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಈಗ ನಮ್ಗೆ ಆ ಜನರೇಷನ್ ಗ್ಯಾಪ್ ಇದ್ದರೂ ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದು? ಓಕೆ, ಇಲ್ಲ ಆ ಪಾತ್ರಕ್ಕೆ ಯಾವ ಥರ ಬೇಕೋ ಅದನ್ನು ತುಂಬ ಚೆನ್ನಾಗಿ ಅವರು. ಒಂದು ಸುಳ್ಳು ಹೇಳಿ ನೋಡೋಣ ಅವ್ರ ಬಗ್ಗೆ. ಒಂದು ಸುಳ್ಳು ಹೇಳೋದು ತುಂಬ ಒಳ್ಳೆಯವರು. ಆಗಸ್ಟ್ 1ನೇ ತಾರೀಕಿಗೆ ರಿಲೀಸ್ ಆಗ್ತಿರುವಂತಹ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಕೊತ್ತಲವಾಡಿ ಅಂತ. ಕೊತ್ತಲವಾಡಿ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಕೊತ್ತಲವಾಡಿ ಅಂತ ಟೈಟ್ಲ್ ಹೆಸರು ಕೇಳಿದ ತಕ್ಷಣ ಏನು ಅನಿಸುತ್ತೆ? ಕೊತ್ತಲವಾಡಿ ಅಂತಂದಾಗ ಇದು ಅದು ಗೊತ್ತಿಲ್ಲ, ಈ ಟೀಸರ್ ನೋಡಿ ನನಗೆ ಹಂಗೆ ಅನಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಒಂದು ಹಿಂಸಾತ್ಮಕ ವಿಲೇಜ್ ಅಂತ ಅನಿಸುತ್ತೆ. ಓಕೆ, ವಿಲೇಜ್ ಅಂತ ಅನ್ಸುತ್ತಾ ಕೊತ್ತಲವಾಡಿ ಅನ್ನೋದು? ಓಕೆ, ತುಂಬಾ ಜನ ಕೊತ್ತಲವಾಡಿ ಅಂದಾಗ ಅದೇನು ಅಂತ ಕನ್ನಡ ಅರ್ಥ ಮೂವಿನ ಆಗಿಲ್ಲ. ಅಂತ ಕೇಳ್ತಾರೆ. ವಾಡಿ ಅನ್ನೋದು ಇದೆಯಲ್ಲ, ಆ ಥರ ಸುಮಾರು ವರ್ಡ್ ಅಂದರೆ ಗೊತ್ತಿರಬೇಕು ಅವ್ರಿಗೆ. ಗೊತ್ತಿರ್ಬೇಕು ಅನಿಸುತ್ತೆ. ಎಸ್ಪೆಷಲಿ ಈ ಚಾಮರಾಜನಗರ ಬೆಲ್ಟಿಂದ ಇರೋರಿಗೆ ಆ ಥರದ ಹೆಸರುಗಳಿದೆ ಅಂತ ಗೊತ್ತು. ನನಗದು ಚಾಮರಾಜನಗರ, ಕೊತ್ತಲವಾಡಿ ಹಂಗಾಗಿ ಇದು. ಅದರ್ವೈಸ್ ಏನು ಕೊತ್ತಲವಾಡಿ ಅಂದರೆ ಏನಿದು? ವಾಡಿ ಕೊತ್ತಲ ಏನು ಗೊತ್ತಾಗಲ್ಲ. ಬಟ್ ನನಗದು ಚಾಮರಾಜನಗರ ಸ್ವಲ್ಪ ಆ ಕಡೆ ಹೋಗಿರೋದ್ರಿಂದ ನಾನು ಅಲ್ಲೇ ಇದೆ ಅಂತ ನನಗೆ ಅನಿಸ್ತು. ಮತ್ತೆ ನಾನು ಹುಡುಕ್ತೆ ಕೊತ್ತಲವಾಡಿ ಅಂತಂದರೆ ಅದು ಮೈಸೂರು ಡಿವಿಷನು, ಚಾಮರಾಜನಗರ. ಅದೇ ಅನಿಸ್ತು. ಅಂದರೆ ಚಾಮರಾಜನಗರ ಗುಂಡ್ಲುಪೇಟೆ ಮಧ್ಯೆ ಬರುತ್ತೆ. ಎಷ್ಟನೇ ಸಿನಿಮಾ ಪೃಥ್ವಿ? 10th 11th ಆಗತ್ತಾ ಅಂತ. 10th 11th ಅದು ತುಳು ಎಲ್ಲ ತಮಿಳೆಲ್ಲ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಆಚೆ. ಸರ್ ನಿಮ್ದೇನು ಲೆಕ್ಕ ಕೇಳಂಗಿಲ್ಲ ಅನ್ಸುತ್ತೆ. ನಾನು ಇಟ್ಟಿಲ್ಲ ಸರ್, ಬೇಡ. ಅವೆಲ್ಲ ಲೆಕ್ಕ ಇಡೋದಾದರೆ ನಾನು ಚೆನ್ನಾಗಿ ಮಾಡಿದರೆ ಮಾತ್ರ ಲೆಕ್ಕ ಇಡಬೇಕು ಅಂತ ನನ್ನ ಪ್ರಿನ್ಸಿಪಲ್. ಚೆನ್ನಾಗಿ ಮಾಡಿದ್ದೀರಾ ನೀವು, ಕೆಟ್ಟದ್ದು ತುಂಬ ಕಡಿಮೆ ಮಾಡಿದ್ದೀರಾ. ಅದು ಹಾಗಂತ ಬೇರೆಯವ್ರು ಹೇಳ್ತಾರೆ, ನನಗೂ ಅನಿಸ್ಬೇಕು, ನಿಮಗೂ ಅನಿಸ್ಬೇಕು. ಯಾಕೆ ಅಂದರೆ ನಿಮ್ಗೆ ಚೆನ್ನಾಗಿರೋದಷ್ಟೇ ನಾವು ನೋಡಿರ್ತೀವಿ ಅಲ್ವಾ? ಅದು ಹಿಟ್ಟಾಗಿರುತ್ತೆ ಏನೋ ಒಂದು. ಈಗ ಫಾರ್ ಎಕ್ಸಾಂಪಲ್ ನಂಗೆ ನೆನಪು ಬರೋದು ಫಸ್ಟ್ ಅಂತಂದರೆ ಕೆಂಡ ಸಂಪಿಗೆ ಅಲ್ವಾ? ಅದಾದಮೇಲೆ ನನಗೆ ಇವತ್ತು ಬೆಳಗ್ಗೆ ನೆನಪು ಬರ್ತಾ ಇತ್ತು ರಾಜೇಶ್ ನಟರಂಗ್ ಅಂದ ತಕ್ಷಣ ನನಗೊಂದು ನಿಮ್ಮ ಸೀನ್ ಯಾವಾಗಲೂ ನೆನಪು ಬರುತ್ತೆ. ಯಾವುದು ಅಂತಂದರೆ ಶಶಾಂಕ್ ಸಿನಿಮಾ ಯಾವ್ದು ಹೇಳಿ? ಮೊಗ್ಗಿನ ಮನಸ್ಸಿನಲ್ಲಿ ಏನು ಡೈಲಾಗ್ ನೆನಪು ಬರುತ್ತೆ ಅಂದರೆ, ಇವರು ತುಂಬ ಪಾಪ್ಯುಲರ್ ಯಂಗ್ ಲೆಕ್ಚರ್ ಆಗಿರ್ತಾರೆ, ಹುಡುಗಿಯರೆಲ್ಲ ಬಂದು ಮಾತಾಡಿಸ್ತಾ ಇರ್ತಾರೆ. ಆಮೇಲೆ ಅವ್ರು ಒಂದು 15 ವರ್ಷ ಬಿಟ್ಟು ಹೋಗ್ತಾರೆ, ಯಾರೋ ಮಾತಾಡಿಸ್ತೀನಿ, ಡಿಮಾಂಡ್ ಕಡಿಮೆ ಆಗಿದೆ ನನಗೆ ಅಂದ್ಕೊಂಡು ಹೋಗ್ತಾರೆ. ನನಗೆ ಐ ರಿಮೆಂಬರ್ ದ್ಯಾಟ್. ಕರೆಕ್ಟ್. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿರುವಂಥ ಒಂದು ಭಾವನೆ ಅದು. ಅವನು ಯೌವನದಲ್ಲಿರ್ಬೇಕಾದ್ರೆ ಬೇರೆ ಐಡೆಂಟಿಟಿ ಕ್ರೈಸಿಸ್. ಆ ಹೊಸ ಐಡೆಂಟಿಟಿಗೆ ನಾವು ಒಪ್ಕೊಳ್ಳೋಕೆ ಅದು ಎಲ್ಲ ಅಂದರೆ ಈ ಇಂಡಸ್ಟ್ರಿలో ಜಾಸ್ತಿ ಕಾಡುತ್ತೆ. ಓಕೆ, ಈಗ ನೋಡಿ ಸುಮಾರು ಜನ ಈಗ ಏನು ಅಬ್ರಾಡ್ಗೆ ಹೋದ್ರೆ, ಈಗ ಮಾಧುರಿ ದೀಕ್ಷಿತ್ ಅವಳು ಬಂದಿದ್ದು ನಾಟ್ ಟು ವರ್ಕ್. ನಿಮ್ಗೊಂದು ಸ್ವಲ್ಪ ದಿವಸ ಆದಮೇಲೆ ನಾನು ಯಾರು ಗುರ್ತಿಡಿತಿಲ್ಲ, ನಾನು ಯಾರು ಆ ಮಟ್ಟಕ್ಕೆ ಗುರುತಿಸ್ತಿಲ್ಲ ಅನ್ನೋದೊಂದು ಬರುತ್ತೆ ಗೊತ್ತಾ? ಅದಕ್ಕೆ ವಾಪಸ್ ಬಂದುಬಿಡ್ತಾರೆ. ಅವ್ರಿಗೆ ಆಗಲ್ಲ ಅದು. ಎಲ್ಲೋ ಅಮೇರಿಕಾದಲ್ಲೇ ಇರ್ಬೋದು, ಬಟ್ ಎಷ್ಟು ಜನ ಇಲ್ಲಿ ಇದ್ದರೆ ನಿಮ್ಮ ಮಾಧುರಿ ದೀಕ್ಷಿತ್ನ ನೆಲದ ಮೇಲೆ ಓಡಾಡೋಕ್ಕೆ ಬಿಡಲ್ಲ. ಬಟ್ ಅಲ್ಲಿ ಅಂತಾರೆ. ಆಮೇಲೆ 3 ದಿವಸ ಆದಮೇಲೆ ಅವ್ರು ಆ್ಯಕ್ಟರ್ಸ್ ಅಂದರೆ ಓಕೆ ಅಂದ್ಬಿಟ್ಟು ಹೋಗ್ತಾರೆ. ಅದು ತಡ್ಕೊಳ್ಳಲ್ಲ. ಅದೊಂದು ಈಗೋ ಇರುತ್ತಲ್ಲ, ಆರ್ಟಿಸ್ಟಿಗೆ ಈಗೋ. ಅರೇ ನಾನೇನು ಆಯಿತಾ, ಕತೆ ನನ್ನ ಮುಗೀತಾ, ಯಾರು ಐ ಆಮ್ ಸೋ ಮಚ್ ಅಂದ್ಬಿಟ್ಟು ಮತ್ತೆ ಬರ್ತಾರೆ ಟು ಎಸ್ಟಾಬ್ಲಿಷ್. ಆಮೇಲೆ ಇನ್ನೊಂದು ನನಗೆ ಅನಿಸಿದ್ದೇನೆ ಅಂದರೆ, ಇತ್ತೀಚಿನ ಪ್ಯಾರಿಸ್ಗೆ ಹೋಗಿದ್ದೆ. ಆ ಪ್ಯಾರಿಸಲ್ಲಿ ಹೆಂಗಸರು ಎರಡೇ ಥರ ಇದ್ದಾರೆ ಪೃಥ್ವಿ. ಒಂದು ಸುಂದರಿಯರು, ಇನ್ನೊಂದು ಸುರಸುಂದರಿಯರು. ಅದು ಬಿಟ್ಟು ಬೇರೆ ಹೆಂಗಸರೇ ಇಲ್ಲ ಅಲ್ಲಿ. ಯು ಸಿ ಎನಿ ಗರ್ಲ್, ಶಿ ಇಸ್ ಸೋ ಡ್ಯಾಮ್ ಬ್ಯೂಟಿಫುಲ್. ನೀವು ಸುಮ್ಮನೆ ನೋಡ್ತಾ ಇರಬೇಕಷ್ಟೇ.
ಈಗ ನಮ್ಮಲ್ಲಿರುವಂಥ ಅನ್ಕೊಂಬಿಡಿ ಹೆಂಗೆ ಅಲ್ಲ ನಮ್ಮಲ್ಲಿರೋ ಹೀರೋಯಿನ್ಗಳು Don't get offended. ಅಲ್ಲಿ ಹೋದ್ರೆ ಡಿಫೆಂಡ್ ಮಾಡ್ಕೊಂಬಿಡಿ ಅವ್ರ ದೇವರಾಣೆ ಅವ್ರಿಗೆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಶುರು ಆಗುತ್ತೆ. ಅವ್ರು ಎಷ್ಟು ಚಂದ ಇದ್ದಾರೆ ಅಂದರೆ ಸುಮ್ಮನೆ ರಸ್ತೆಯಲ್ಲಿ ಓಡಾಡ್ಕೊಂಡು ಇರೋರು ಹೇಳ್ತಿರೋದು ನಮಗೆ. ನೀವು ಸ್ವಲ್ಪ ಶಿಲ್ಪಾ ಶೆಟ್ಟಿ ಥರ ಕಾಣ್ತೀರಲ್ವಾ? ಹಾಂ, ಫಸ್ಟ್ ಟೈಮ್ ನೀವು ಈ ತರ ಅಂದ್ರೆ ಈ ತರ ಕಂಪ್ಯಾರಿಸನ್ಸ್ ತುಂಬಾ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ. ರಾಧಿಕಾ ಕುಮಾರಸ್ವಾಮಿ ತರ ಸ್ವಲ್ಪ ಶಿಲ್ಪ ಥರ. ಅಲ್ಲ ಸ್ವಲ್ಪ ಇಲ್ಲ, ನೀವು ಶಿಲ್ಪಕ್ಕೇ ಚೆನ್ನಾಗಿದ್ದೀರಾ ಆ್ಯಕ್ಚುಲಿ. Oh, please. ಪರ್ಸೆ ಇಲ್ಲ ಅದರಲ್ಲಿ ಏನು ಮುಚ್ಚಿಡೋಂಥದ್ದೇನಿಲ್ಲ. ಹಾಂ, ಸರಿ. ನಾನೇನ್ ನಕ್ಕಿಲ್ಲ, ನಾನ್ ನೋಡ್ತಾ ಇದ್ದೀನಿ. ಓಕೆ. ಆಗಸ್ಟ್ 1ನೇ ತಾರೀಕಿಗೆ ರಿಲೀಸ್ ಆಗ್ತಿರುವಂತಹ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಕೊತ್ತಲವಾಡಿ ಅಂತ. ಕೊತ್ತಲವಾಡಿ ಸಿನಿಮಾ ತುಂಬ ಸದ್ದು ಮಾಡಿದ್ದು ಯಾಕೆ ಅಂತಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿರ್ಮಾಪಕರಿಂದ. ಅವ್ರ ಡೈಲಾಗ್ಗಳೇ ಜಾಸ್ತಿ ಫೇಮಸ್ ಆಗೋದು ನಿಮ್ಮ ಡೈಲಾಗ್ಗಿಂತ. ಸ್ವಲ್ಪ ನೀವು ಬೇಜಾರು ಆಯ್ತಾ? ಇಲ್ಲ ಅಂದ್ರೆ ನಮಗೆ ನಮ್ಗೆ ಆಕ್ಚುಲಿ ಗೊತ್ತೇ ಇರಲಿಲ್ಲ ಅವ್ರು ಪ್ರೊಡ್ಯೂಸರ್ ಅಂತ. ಯಾರಿಗೂ ಗೊತ್ತಿಲ್ಲ. ಇಟ್ ವಾಸ್ ಅ ಟಾಪ್ ಸೀಕ್ರೆಟ್. ಒಳ್ಳೆ ಸ್ಪೈ ತರ ಮಾಡಿದ್ರು ನಮ್ಮ ನಿರ್ದೇಶಕರು. ನಿಜವಾಗ್ಲೂ 100%. ಹೌದಾ? ಪ್ರಮೋಷನ್ ಸ್ಟಾರ್ಟ್ ಆಗೋವರೆಗೂ ಗೊತ್ತಿರಲಿಲ್ಲ. Okay. ಅಂದ್ರೆ ಒಂಥರ ಪ್ರೊಡಕ್ಷನ್ ಹೌಸ್ ಅನ್ನೋದಿತ್ತು. ಯಾರೊಬ್ರು ಪ್ರೊಡಕ್ಷನ್ ಹೌಸ್ ಅವ್ರು ಇದಾರೆ. ಅದ್ರ ಜೊತೆಗೆ ಹೇಳ್ತಾ ಇದ್ರು ತುಂಬಾ ಸರ್ಪ್ರೈಸ್ ಆಗುತ್ತೆ ನಿಮ್ಗೆ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ ಅನ್ನೋದು ನಮ್ಗೂ ಹೇಳ್ತಾ ಅದು ಇದ್ರು. ಗೊತ್ತಿರಲಿಲ್ಲ. ನನಗದು ಹೇಳ್ಬಿಟ್ಟು ಸರ್ ನನಗದು ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತಿಲ್ಲ, ಯಾರು ಅಂತ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ. ಸಿಕ್ಕಿತ್ತ ನಿಮಗೆ? ಗೊತ್ತಾಗಿತ್ತಾ ನಿಮಗೆ? ಇಲ್ಲ, ಒಳ್ಳೇದು ಕೆಲವೊಂದು ರೀತಿಯಿಂದ. ಒಬ್ಬೊಬ್ರದ್ದು ಹೆಸರು ಹೇಳ್ತಿದ್ರು ಡೈಲಿ. ಇವ್ರಂತೆ ಏನ್ ಗೊತ್ತಾ ಅಂದ್ರೆ ಗೊತ್ತಾಗಿತ್ತು ಇದು ಪ್ರೊಡ್ಯೂಸರ್ ಟಾಪಿಕ್. ಏನ್ ಹೇಳಿ ಅಂದಾಗ ಒಂದ್ ಹೆಸರು. ಹೌದಾ, ನಾನು ಹೌದಾ ಅಂತ ಹೇಳ್ತಿದ್ದೆ ಅಷ್ಟೇ. ನಾನು ಅವರಲ್ಲ ಅಂತ ನನ್ಗೆ ಕೊನೆಗೆ ಇವ್ರ ಹೆಸರೇ ಹೇಳ್ದೆ, PA ಪ್ರೊಡಕ್ಷನ್ಸ್ ಅಲ್ವಾ, ಪೃಥ್ವಿ ಅಂಬ ನೀವೇ ಇರ್ಬೇಕು ಓ, correct. ಪ್ರೊಡ್ಯೂಸರ್. ಸೊ ಹಂಗೂ ಆಗಲಿ ಅಲ್ವಾ? ಹೌದು. ಸೊ ಪೃಥ್ವಿ ಎಂಬರ್ ನಮ್ಮ ಜೊತೆಗಿದ್ದಾರೆ. ನಮಗೆ ಪೃಥ್ವಿ ಎಂಬರ್ ಅಂದ ತಕ್ಷಣ ಒಂದಷ್ಟು ಸಿನಿಮಾಗಳು ನೆನಪಿಗೆ ಬರ್ತವೆ. ಬಟ್ ಪದೇ ನೆನಪಿಗೆ ಬರೋ ಅಂದ್ರೆ ಸಿನಿಮಾ ಒಂದೇ, ಅದು ಅವ್ರಿಗೆ ಗೊತ್ತು. ಹೇಳ್ಬೇಕಾ ಹೆಸರು? ಇಲ್ಲ, ತೊಂದರೆ ಇಲ್ಲ, ಎಲ್ಲರೂ ಗೊತ್ತಿರೋ ವಿಚಾರ. ಸೊ ನಾನು ಅದನ್ನ ಥಿಯೇಟ್ರಿಗೆ ಹೋಗಿ ನೋಡಿದ್ದು, ದಿಯಾ ಸಿನಿಮಾನ. ಆ್ಯಕ್ಚುಲಿ ಜನ ಕಡಿಮೆ ಇದ್ರು. ಓಕೆ, ಬಟ್ ಎಷ್ಟು ಇಷ್ಟ ಆಯ್ತು ಅಂದ್ರೆ ಆ ಸಿನಿಮಾ ನಿಮ್ಗೆ ಗೊತ್ತು. ಆಮೇಲೆ ಏನಾಯ್ತು ಅಂತ ಹೇಳಿ, ಕೆಲವೊಂದು ಸಿನಿಮಾಗಳು ಹಾಗೆ ಶುರು ಆದಾಗ ತುಂಬ ಸ್ಲೋ ಆಗಿ ಶುರು ಆಗ್ತವೆ. ಒಂಥರ ಸ್ಲೋ ಪಾಯ್ಸನ್ ಅಂತಲ್ಲ, ಏನೋ ಒಂದು ಆ ಥರ ಶುರುವಾಗಿ. ಸೊ ಪೃಥ್ವಿ ಎಂಬರ್ ಬಿಕಾಸ್ ಆಫ್ ದ್ಯಾಟ್ ಅಲ್ವಾ? ಸೊ ಅವ್ರು ನಮ್ಮೊಳಗಿದ್ದಾರೆ ಮತ್ತು ನಮ್ಮ ಕಾವ್ಯ ಅವ್ರು ನಮ್ಮೊಳಗಿದ್ದಾರೆ. ಕಾವ್ಯ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಾವ್ಯ ಅವರೇ. ಕಾವ್ಯ ಶೈವ ನಿಮ್ಮ ಹೆಸರು? ನೈಸ್. ಮೈಸೂರಿನವರು ನೀವು? ಮಂಡ್ಯ. ಓಕೆ. ಸೊ ಕಾವ್ಯ ಅವರು ಬೇಸಿಕಲಿ ಸೀರಿಯಲ್ನಿಂದ ಬಂದಂಥವ್ರು. ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಈಗ ನಡೀತಾ ಇದೆಯಾ? ಇಲ್ಲ, ಮುಗಿದಿದೆ. ಸೊ ಸಿನಿಮಾ ಮಾಡ್ಬೇಕಂತ ಇತ್ತ ಯಾವಾಗಲೂ? ಇರಲಿಲ್ಲ? ಇಲ್ಲ, ಈ ಸಿನಿಮಾ ಬಂದಾಗ್ಲೂ ನಾನು ಮಾಡಲ್ಲನೇ ಹೇಳಿದ್ದು. ಯಾಕಂಗೆ? ಐ ಡಿಂಟ್ ಫೀಲ್ ಲೈಕ್ ಅನ್ನೋದಕ್ಕಿಂತ ಜನ ನನ್ನ ಸಿನಿಮಾ ನನಗೆ ವರ್ಕ್ ಆಗತ್ತಾ, ಜನ ಆಕ್ಸೆಪ್ಟ್ ಮಾಡ್ತಾರ ಅನ್ನೋ ಒಂದು. ಯಾಕೆ ಆ ಥರ ಅನಿಸಿತ್ತು ನಿಮಗೆ? ಗೊತ್ತಿಲ್ಲ. ಓಕೆ. ಐ ಡಿಂಟ್ ಫೀಲ್ ಲೈಕ್ ಡೂಯಿಂಗ್. ಮತ್ತು ಇದು ಆ್ಯಕ್ಚುಲಿ ಹೆಂಗೆ ಅಂತಂದರೆ ಫಸ್ಟ್ ಮಾಡಲ್ಲ ಅಂತಲೇ ಹೇಳಿದ್ದೆ. ಮ್ಯಾನೇಜರ್ ಕಾಲ್ ಮಾಡಿದಾಗ ಸರ್ ಇಲ್ಲ, ಸೀರಿಯಲ್ ಮಾಡ್ತಾಯಿದ್ದೆ ಅವಾಗ. ಸೊ ಇಲ್ಲ ಸರ್ ಅಂತಲೇ ಹೇಳ್ತಾ ಇದ್ದೆ. ಡಿರೆಕ್ಟರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳಿದ್ರು. ಅದಾದಮೇಲೆ ಡೈರೆಕ್ಟರ್ ಸರ್ ಮಾತಾಡಿ ಪೃಥ್ವಿ ಸರ್ ಇದ್ದಾರೆ, ರಾಜೇಶ್ ಸರ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ ಅಂತೆಲ್ಲ ಹೇಳಿದಾಗ ಓಕೆ, ನಂದು ಫಸ್ಟ್ ಸ್ಟಾರ್ಟಿಗೆ ಇದಕ್ಕಿನ್ನ ಇವರೆಲ್ಲ ನಾನು ಫಸ್ಟ್ ಸ್ಟಾರ್ಟಿಗೆ ಇಷ್ಟು ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡ್ತೀನಿ ಅಂದಾಗ ಆಫ್ಕೋರ್ಸ್ ಖುಷಿ ಆಯಿತು, ಒಪ್ಕೊಂಡೆ ಅಷ್ಟೇ. ಓಕೆ. ಆ್ಯಕ್ಚುಲಿ ಹಳ್ಳಿ ಅಂದ ತಕ್ಷಣ ಇದೇ ಥರ ಡ್ರೆಸ್ ಹಾಕ್ತಾರ ಪೃಥ್ವಿ ಹಳ್ಳಿ ಹುಡುಗಿರು ಈಗಲೂ? ಅದು ನಾವು ಅನ್ಕೊಂಡಿದ್ದೀವಿ ಹಂಗೆ. ಯೂಶಲಿ ಕೆಲವರೆಲ್ಲ ಹಾಕ್ಬೋದು, ಬಟ್ ನಾನು ಈಗಿನ 30 ವರ್ಷದಿಂದ ನೋಡ್ತಾ ಇದ್ದೀನಿ ಹಳ್ಳಿ ಹುಡುಗಿ ಅಂದ ತಕ್ಷಣ ಲಂಗ ದಾವಣಿ, ಸೀರೆ, ಲಂಗ ದಾವಣಿ. ಬಟ್ ಇಲ್ಲ, ಕುರ್ತಾಸ್ ಹಾಕ್ತಾರೆ ಯೂಶಲಿ ಹಳ್ಳಿಲಿ. ಲಂಗಾದಾವಣಿ ಹಾಕ್ತಾರಲ್ಲ? ಅಲ್ಲ, ಇನ್ ರಿಯಲ್ ಲೈಫ್ ಜನ ಹಾಕ್ತಾರೆ. ರೇರ್ ಅಲ್ವಾ? ಒಕೇಶನಲಿ. ಇದು ರೆಟ್ರೋ ಸಿನಿಮಾ ಅಂದ್ರೆ ಒಂದು 20-30 ವರ್ಷ ಇಲ್ಲ, ಕಂಟೆಂಪರರಿ. ಅಂದ್ರೆ ಪ್ರಾಪರ್ ಒಂದು ಟೈಮ್ ಲೈನ್ ಅಂತ ಏನಿಲ್ಲ, ಮೆನ್ಷನ್ ಮಾಡಿ. ಮೊಬೈಲ್ ಫೋನ್ ಇದೆಯಾ? ಮೊಬೈಲ್ ಫೋನ್ ಇದೆ. ಕೀಪ್ಯಾಡ್. ಓಕೆ. ಅಂದರೆ ತುಂಬ 2025ಗೆ ಇಲ್ಲ ಅನಿಸುತ್ತೆ. ಅಂದರೆ ಟೆಕ್ನಾಲಜಿ ಇರ್ಬೋದು ಅಥವಾ ಬೇರೆ ಏನು ಅದ್ರಲ್ಲಿ ತೋರಿಸ್ದಿರೋದ್ರಿಂದ ಹಂಗೆ ಅನಿಸ್ಬೋದು. ಫ್ರೀ ಕೋವಿಡ್ ಅಂತ ಹೇಳ್ಬೋದು. ಫ್ರೀ ಕೋವಿಡ್ ಅಂತ ಹೇಳ್ಬೋದು. ಸ್ವಲ್ಪ ರೆಟ್ರೋ ಆದರೆ ತುಂಬ ಅಷ್ಟು ಹಳೆದಲ್ಲ. ಸೊ ರಾಜೇಶ್ ಅವರು ಇದ್ದಾರೆ. ರಾಜೇಶ್ ಅವರು ನಾವು
ಏನೋ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಅನ್ನೋ ಥರ. ನೋಡಿ ಅದಕ್ಕೆ ನಾವು ಫುಲ್ ಕಲರೆಲ್ಲ ಹಾಕ್ತೀನಿ ಬರುತ್ತೆ ಹೇಳ್ತಾರೆ. ಓಕೆ. ಸೊ ರಾಜೇಶ್, ಎಷ್ಟು ವರ್ಷಗಳಿಂದ ಇದ್ದೀರಾ ನೀವು? ಬಿಡಿ ಸಾಧ್ಯ ಯಾಕೆ ಅಲ್ಲ, ಹಂಗೆ ಇದ್ದೀರ ಅನ್ನೋದು ಒಂದು ಸತ್ಯ. ಓಕೆ, ಏನು ಚೇಂಜ್ ಆಗಿಲ್ಲ. ಹೌದಾ? ಏನು ಚೇಂಜ್ ಆಗಿಲ್ಲ. ಕೂದಲೆಲ್ಲ ಹೋಗಿದೆ ಸರ್, ಕೂದಲೆಲ್ಲ ಹೋಗಿದೆ, ಕೂದಲು ಬೆಳಿಗಾಗಿದೆ, ತೆಳ್ಳಗಾಗಿದೆ, ದಪ್ಪ ಆಗಿದ್ದೀನಿ. ಸ್ವಲ್ಪ ದಪ್ಪ ಆಗಿದ್ರೆ ಅಷ್ಟೇ. ಏನೇನೋ ಆಗಿದೆ ಸಹಜವಾಗಿ. ಕಾಲಕ್ಕೆ ಏನೇನು ಆಗ್ಬೇಕು ಅದೆಲ್ಲ ಆಗಿದೆ ಅಷ್ಟೇ. ಅದ್ರ ಜೊತೆಗೆ ಮೆಚ್ಯೂರಿಟಿ, ಅದ್ರ ಜೊತೆಗೆ ಒಳ್ಳೆ ಸಿನಿಮಾಗಳು ಅಲ್ವಾ, ಅದೆಲ್ಲ ಇರುತ್ತೆ. ಸೊ ಹೆಂಗೆ ಶುರು ಆಯ್ತು ನಿಮ್ದು ಆ್ಯಕ್ಚುಲಿ ರಾಜೇಶ್ವರ? ನಟರಂಗ ನಟರಂಗ ಅಮೇಚೂರ್ ಥಿಯೇಟರ್ ಗ್ರೂಪ್, ಅದ್ರ ಮೂಲಕನೇ ಶುರು ಆಗಿದೆ. ಅದು ಬಿ ಸುರೇಶ್ ನಾಮಕರಣ ಮಾಡಿದ್ದದು. ಓಹ್. ರಾಜೇಶ್ ಅಂತ ಅವರು ಹಳೆ ನಟರಿದ್ದಾರಲ್ಲ, ಹಾಂ. ಸೊ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಕರೆಕ್ಟ್. ಡಬ್ಬ ನನ್ನ ಮಗನೇ ನಿನ್ನ ಹೆಸರಿಂದ ಅದೊಂದು ಹೆಸರಾಗಿ ತಿನ್ಕೊಂಡು ನಟರಂಗ ಅಂದ್ಬಿಟ್ಟು ಟಪೋಲಿ ಅಂತ ಒಂದು ಸಿನಿಮಾ ಮಾಡುವಾಗ ಹಾಂ ಹಾಕ್ಬಿಟ್ರು ಅವರು. ಹಾಗಾಗಿ ನಟರಂಗ ಆ್ಯಡ್ ಆಯಿತು. ಓಹೋ, ಟಪೋರಿ ಆಗಲಿಲ್ಲ, ನೀವು ಮಾತ್ರ ಆದರೆ. ಹೌದು. ಸೊ ಹಾಗೆ ಯು ನೆವರ್ ನೋ ಅಲ್ವಾ. ಯಾ. ಸೊ ಬಟ್ ನಟರಂಗ ಅನ್ನೋದು ತುಂಬ ಚೆನ್ನಾಗಿ ನಿಮಗೆ ಸೂಟ್ ಆಗುತ್ತೆ. ಸೊ ಏನು ಮಾಡ್ತಾಯಿದ್ರಿ ಈ ಸಿನಿಮಾದಲ್ಲಿ ನೀವು? ಮತ್ತೊಂದು ಪೊಲೀಸ್ ಪಾತ್ರ. ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಹೇಳಿದಾಗ ಬೇಡ, ನಂಗೆ ಸಿಕ್ಕಾಪಟ್ಟೆ ಪೊಲೀಸ್ ಆಗೋಯ್ತು. ಅಂದರೆ ನಾನು ದಪ್ಪ ಒಂದು ಟೈಮಲ್ಲಿ ತೀರಾ ದಪ್ಪ ಆಗಿದ್ದೆ ಆ ಕಾರಣಕ್ಕೆ. ಇಲ್ಲಿ ಪೋಸ್ಟರ್ ಕೆಂಡ ಸಂಪಿಗೆ ಆದಮೇಲೆ ಅಂದರೆ ಎವ್ರಿ ಅದರ್ ಫಿಲಮ್ ಪೊಲೀಸ್ಗೆ ಕೇಳೋ ನನಗೆ ತುಂಬ ರೋಸೋಗಿತ್ತು. ನನಗೆ ಐಸಣ್ಣ ಮಾಡಲ್ಲ ಪೊಲೀಸು, ಮಾಡಿ ಸರ್ ಮಾಡಲ್ಲ ನಾನು. ತುಂಬ ಏನೋ ಅದೊಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಅದು ಬಿಟ್ಟು ಬೇರೆ ಏನೋ ಒಳ್ಳೆ ಕಾಪ್ ಅಥವಾ ಬ್ಯಾಡ್ ಕಾಪ್ ಎರಡೇ, ಅದು ಬಿಟ್ಟು ಬೇರೆ ಏನು ಶೇಡ್ಸ್ ಇರೋಲ್ಲ. ಆಮೇಲೆ ಅದು ನಂಗೆ ತುಂಬ ಅದೇನೋ ಮೊನಾಟನಸ್ ಅನ್ಸೋಕ್ಕೆ ಶುರು ಆಯಿತು. ದಪ್ಪ ಆಗಿಬಿಟ್ಟೆ. ಈ ದಪ್ಪ ಫಿಟ್ಟಾಗಿ ಕಾಣಿಸಿದ್ರೆ ತಾನು ಪೊಲೀಸ್ ಪಾತ್ರ ಕರೆಯೋದು. ಹಾಗೆ. ಸೊ ದಪ್ಪ ಆಗ್ತೀನಿ ಅಂತ ಫುಲ್ ದಪ್ಪ ಆಗಿಬಿಟ್ಟೆ. ಆಮೇಲೆ ಇವು ದಪ್ಪ ಆಗಿರೋ ಪೊಲೀಸ್ ಪಾತ್ರ ಸಿಗ್ತಾ ಅಲ್ಲಲ್ಲ, ಆಮೇಲೆ ದಪ್ಪ ಆದ್ಮೇಲೆ ಕೊಟ್ಟಿದ್ದಾರೆ ನೋಡಿ. ಬಟ್ ಭಾಳ ದಿವಸ ಆದ್ಮೇಲೆ ಮಾಡಿದ್ದೆ. ಬಟ್ ಪೊಲೀಸ್ ತುಂಬ ಜನ ದಪ್ಪ ಇರ್ತಾರೆ ಬಿಡಿ, ಅಂತ ತೊಂದರೆ ಇಲ್ಲ. ಕರೆಕ್ಟು. ಬಟ್ ನನ್ನ ಇಮ್ಯಾಜಿನೇಷನ್ ಪೊಲೀಸ್ ಹಂಗಿರ್ಬಾರ್ದು ಅಂತ, ಸೊ ಹಂಗಾಗಿ ನನ್ನನ್ನು ನಾನು ಮಾಡ್ಕೊಂಡು. ಅಲ್ಲ, ಒಳ್ಳೆ ಪೊಲೀಸ್ ಹಂಗಿರಲ್ಲ, ಕೆಟ್ಟ ಪೊಲೀಸ್ ಮಾತ್ರ ದಪ್ಪ ಇರ್ತಾರೆ ಅನ್ಸುತ್ತೆ. ಗೊತ್ತಿಲ್ಲ ನನಗೆ. ಓಕೆ. ಸೊ ಇದೊಂದು ಪೊಲೀಸ್ ಪಾತ್ರ ಭಾಳ ದಿವಸಗಳ ನಂತರ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಸೊ ಪೃಥ್ವಿ, ಸೊ ನಿಮ್ಮದು ಒಂದು ಅಂದರೆ ನಾನು ಟೀಸರ್ ನೋಡಿದಾಗ, ಹಾಡನ್ನು ನೋಡಿದಾಗ ಒಂದು ರೆಬೆಲ್ ಥರದೊಂದು ಪಾತ್ರ ಮತ್ತು ಹಳ್ಳಿಯ ಪಾಲಿಟಿಕ್ಸು, ಹಳ್ಳಿಯ ಗ್ಯಾಂಗ್ ವಾರು ಈ ಥರದ್ದು ಅನಿಸುತ್ತೆ. ಓಕೆ. ಮತ್ತು ನನಗೆ ಅಂದರೆ ಪೃಥ್ವಿ ಎಂಬರ್ ಅಂದ ತಕ್ಷಣ ನಾನು ಈಗಲೇ ಹೇಳಿರೋ ಹಾಗೆ ಒಂದು ಲವ್ ಸ್ಟೋರಿ ಒಂದು ಆ ಥರದ್ದು ಅನಿಸುತ್ತೆ. ಬಟ್ ಇದು ಮೊದಲನೇ ಬಾರಿಗೆ ನೀವು ಈ ಥರದ್ದೊಂದು ತುಂಬ ಈ ಥರ ಸ್ವಲ್ಪ ಆಕ್ಷನ್ ಇರುವಂತಹ ಮತ್ತು ಈ ಶೇಡ್ ಇರುವಂತಹ ಪಾತ್ರ ಕನ್ನಡದಲ್ಲಿ ನಾನು ಮೊದಲನೇ ಬಾರಿಗೆ ಮಾಡ್ತಾ ಇರೋದು. ಹಾಗಾಗಿ ತುಳುಲ್ ಮಾಡಿದ್ದೆ, ಆಕ್ಷನ್ ಮಾಡಿದ್ದೆ. ಅದೊಂದು ದಿಯಾ ಮತ್ತೆ ಒಂದಷ್ಟು ಸಿನಿಮಾಗಳು ನೋಡಿದಾಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಬಾಯ್ ನೆಕ್ಸ್ಟ್ ಡೋರ್ ತರನೇ ಪಾತ್ರಗಳು ಮಾಡ್ತಾ ಬಂದಿದ್ದು. ಸೊ ಇದೊಂದು 100% ಚೇಂಜ್ ಓವರ್ ಕೊಡುತ್ತೆ ಅಂತ ಅನ್ಕೋತೀನಿ. ಒಂದು ಈ ಸೈಡ್ ಆಫ್ ಹೇಗಿತ್ತು ನಿಮಗೆ? ನಾನು ಆಕ್ಷನ್ ಅಂದ್ರೆ ಮೊದಲಿಂದ ಲೈಕ್ ಬೇಸಿಕಲಿ ಆಕ್ಟರ್ ಆಗಿದ್ದೆ ಬಿಕಾಸ್ ಆಫ್ ಆಕ್ಷನ್. ನನಗೆ ಆಕ್ಷನ್ ತುಂಬಾ ಇಷ್ಟ. ಫ್ರಮ್ ಚೈಲ್ಡ್ಹುಡ್ ನಾನು ಮಾರ್ಷಲ್ ಆರ್ಟ್ಸ್ ಮತ್ತೆ ಅದಿದ್ರಲ್ಲೆಲ್ಲ ಇದ್ದಿದ್ದು. ನನಗೆ ತುಂಬಾ ಪ್ರಿಯವಾದ ವಸ್ತು ಅಂದ್ರೆ ಆಕ್ಷನ್. ಆಕ್ಟರ್ ಆಗಿದೆ ಅದೇ ರೀಸನ್. ಬಟ್ ಎಕ್ಸ್ಪ್ಲೋರ್ ಮಾಡೋ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ, ಈ ಸಿನಿಮಾದಲ್ಲಿ ಸಿಕ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಎಕ್ಸೈಟೆಡ್. ಆ ಸೈಡ್ ಆಫ್ ಮೀ ಎಕ್ಸ್ಪ್ಲೋರ್ ಮಾಡುವಂತ ಅವಕಾಶ ಇದ್ರಲ್ಲಿ ಸಿಕ್ತು. ಅಂಡ್ ಒಳ್ಳೆ ಆಕ್ಷನ್ ಬಿಟ್ಸ್ಗಳು ಇದರಲ್ಲಿ ಇದೆ. ಹಾಗಾಗಿ ಆಕ್ಷನ್ಗೆ ಸುಮ್ಮನೆ ಕೇಳ್ತಾರದು. ಯಶ್ ಅವರೊಂದು ಮಾತು ಹೇಳಿದ್ದು ನನಗೆ ಬರ್ತಾ ಇದೆ. ನನಗೆ ಸುವರ್ಣ ನ್ಯೂಸಲ್ಲಿ ಕೂತ್ಕೊಂಡು ಯಾವುದೋ ಮಾತಾಡ್ತಾ ಇದ್ವಿ. ಆ್ಯಕ್ಷನ್ ಅನ್ನೋದು ಆ್ಯಕ್ಚುಲಿ ಅಂದರೆ ಆ್ಯಕ್ಷನ್ ಅನ್ನೋದು ಫಿಸಿಕಲ್ ಆ್ಯಕ್ಷನ್ ಅನ್ನೋದಿದೆಯಲ್ಲ, ಅದು ಆಗೋದು ಅಂದರೆ ನೀವು ತೋರಿಸ್ತೀರ ಅದನ್ನು. ಬಟ್ ಆ್ಯಕ್ಚುಲಿ ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇರುತ್ತಲ್ಲ, ಅಂದರೆ ಯಾರನ್ನೋ ಕೊಲ್ಲಬೇಕು ಅನ್ನೋದೊಂದು ಎಮೋಷನ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅಂದರೆ ನೀವು ಫಿಸಿಕಲ್ ಆ್ಯಕ್ಟ್ ಇದೆಯಲ್ಲ, ಅದು ನೀವು ಹೆಂಗೆ. ಸೊ ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಪಾತ್ರದ ಹಿಂದೆ ಅಂಥದ್ದೊಂದು ಇದೆಯಾ ಇಲ್ಲಿ? ಏನಿದೆ ಹಂಗೆ? ಅಂದ್ರೆ ಅದೇ ನೀವು ಆಲ್ರೆಡಿ ಹೇಳಿದಾಗೆ ಒಂದು ಏನೋ ಹಳ್ಳಿಲಿ ಕೆಲವೊಂದು ಹುಡುಗರು ಇರ್ತಾರೆ ಅಂದ್ರೆ ತುಂಬಾ ರೆಬೆಲಿಯಸ್ ಆಗಿ, ಮತ್ತೆ ಯಾವುದಕ್ಕೂ ಒಂದು 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 ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಇದು. ಅಂಡ್ ಅದು ಒಂದು ಮೊಂಡುತನ ಅಂತಾನೆ ಹೇಳ್ಬೋದು. ಹೌದು, ಆ ಥರದೊಂದು ಪಾತ್ರ ಅದು. ಸೊ ಲವ್ ಹೆಂಗ್ ಮಾಡ್ತಾರೆ ಈ ಮಧ್ಯದಲ್ಲಿ ಹೆಂಗೆ ಅಂತ ಇವರೆಲ್ಲ ಇಲ್ಲೇ ಆಕ್ಷನ್ ಎಲ್ಲ ಮಾಡ್ತಿರ್ತಾರೆ. ಸಡನ್ ಆಗಿ ಕಟ್ ಆದ್ರೆ ಒಂದು ಹುಡುಗಿ ಟೈಮ್ ಹೆಂಗ್ ಸಿಗುತ್ತೆ? ಅದೇ ಅದು
ಡೈರೆಕ್ಟರ್ ಟೈಮ್ ಕೊಡ್ತಾರೆ. ಬಟ್ ಇಟ್ಸ್ ಮೋರ್ ಆಫ್ ಈ ಫಿಲ್ಮ್ ಕೊತ್ತಲವಾಡಿ ಮೋರ್ ಆಫ್ ಒಂದು ವಿಲೇಜ್ ಮತ್ತೆ ಅದರೊಂದು ಪಾಲಿಟಿಕ್ಸ್, ಅಲ್ಲೊಬ್ಬ ಇರುವಂತ ಅಂದ್ರೆ ಪೊಲಿಟಿಕಲಿ ಹುಡುಗರನ್ನ ಹೆಂಗ್ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಟಚ್ ಮಾಡಿದ್ರೆ. ಸೊ ಇಟ್ ಇಸ್ ಮೋರ್ ಆಫ್ ದ್ಯಾಟ್. ಲವ್ ಅಂದ್ರೆ ಎಲ್ಲರಿಗೊಂದು ಲವ್ ಆಗುತ್ತಲ್ಲ, ಎಲ್ಲರಿಗೊಂದು ಲವ್ ಆಗುತ್ತೆ, ಆದ್ರೆ ಅದಕ್ಕೆ ಟೈಮ್ ಸಿಗ್ಬೇಕಷ್ಟೇ ಅಲ್ವಾ? ಸೊ ಆಕ್ಷನ್ ಅಲ್ಲಿ ಬಿಸಿ ಇರುವಂತ ಹುಡುಗನಿಗೂ ಒಂದು ಟೈಮ್ ಸಿಗುತ್ತೆ. ಅದು ಲವ್ಗಂತೂ ಹೆಂಗಾದ್ರೂ ಅದೊಂದು ಆಕ್ಷನ್ ಅಲ್ವಾ? ಲವ್ಗಂತೂ ಹೆಂಗಾದ್ರೂ ಮಾಡಿ ಟೈಮ್ ಮಾಡ್ತಾರೆ. ಯೂಶಲಿ ಹಂಗೆ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿ ಲವ್ ಅದೊಂದು ಇನ್ಕ್ಲಿನೇಷನ್ ಚೆನ್ನಾಗಿ ಟೈಮ್ ಕೊಡ್ತಾರೆ. ಅವ್ನು ಎಲ್ಲೇ ಇದ್ರು ಎಷ್ಟೇ ಬಿಸಿ ಇದ್ರು ಕೂಡ ಆ ಟೈಮ್ ಆದ ತಕ್ಷಣ ಸೊ ಹಾಗೆ ಆ ರೀತಿ ಇನ್ಕ್ಲಿನೇಷನ್ ಇರುತ್ತಲ್ಲ. ಅದೊಂಥರ ಆ್ಯಕ್ಚುಲಿ ಲವ್ ಮಾಡೋದು ಮತ್ತು ಮದುವೆ ಆಗೋದು ನನ್ನ ಪ್ರಕಾರ ಒಂದು ರೋಗ. ಅದು ಬೇಡೋ ಬೇಕೋ ಅದು ಬರುತ್ತೆ, ಅದನ್ನ ನೀವು ಡಿಫಾಲ್ಟ್ ಬಂದ್ಬಿಡುತ್ತೆ. ಸೊ ಹಾಗೆ ಅದ್ರ ಜೊತೆಗೆ ಇನ್ನೊಂದು ನನಗೆ ಕೇಳಬೇಕನ್ನಿಸ್ತು, ಈ ಹುಡುಗಿಯರಿಗೆ ಆ್ಯಕ್ಷನ್ ಹುಡುಗರು ಇಷ್ಟ ಆಗ್ತಾರ, ಸಾಫ್ಟ್ ಹುಡುಗರು ಇಷ್ಟ ಆಗ್ತಾರ ಕಾವ್ಯ? ಲೈಕ್ ಡಿಪೆಂಡ್ಸ್, ಒಬ್ಬೊಬ್ರಿಗೆ ನಾರ್ಮಲ್ ಆಗಿ ಒಬ್ಬೊಬ್ರಿಗೆ ಸಾಫ್ಟ್ ನೇಚರ್ ಇಷ್ಟ ಆಗತ್ತೆ, ಒಬ್ಬೊಬ್ರಿಗೆ ರೆಬಲ್ ಆಗಿರ್ಬೇಕು ಅನ್ನೋದು ಇಷ್ಟ. ನಿಮಗೆ ಅವ್ರು ನಿಮ್ದು ಕೇಳ್ತಾರೆ. ನನಗೆ ಸಾಫ್ಟ್ ಕ್ಯಾರೆಕ್ಟರ್ ಇಷ್ಟ ಆಗೋದು. ಓಕೆ, ಕಾವ್ಯಂಗೆ, ನಾಟ್ ಆಸ್ ಎ ಕ್ಯಾರೆಕ್ಟರ್, ಕಾವ್ಯಂಗೆ ನಾಟ್ ಪಾತ್ರದ ಹೆಸರು ಮಂಜಿ. ಓಕೆ, ನಿಮ್ದು? ಮೋನ ಮಂಜಿ. ಓಕೆ, ಸೊ ನೀವು ಸಾಫ್ಟಾ ಬೇಸಿಕಲಿ? ನೀವು ಕೂಡ ಅಗೇನ್ ಇಟ್ ಡಿಪೆಂಡ್ಸ್. ನಾನು ಒಂದೊಂದ್ಸಲ ಮನೇಲಿದ್ರೆ ಫುಲ್ ನಟೋರಿಯಸ್ ಒಂಥರ, ಅದು ಅಪ್ಪ ಜೊತೆಗಿದ್ರೆ ರೆಬೆಲ್ ಅಲ್ವಾ? ಎಲ್ಲ ಮನೇಲಿ ಎಲ್ರ ಜೊತೆ ಸ್ವಲ್ಪ ಹಠ, ಸ್ವಲ್ಪ ಜಾಸ್ತಿ ಮಾತಾಡೋದು, ಅದೆಲ್ಲ ಮನೇಲಿ ಹಂಗೆ. ಹೊರಗಡೆ ಬಂದಾಗ ಸ್ವಲ್ಪ ರಿಸರ್ವ್ಡ್. ನಾಟಕ ಅಂತಲ್ಲ, ಬೇಕು ಅಂತ ಸುಮ್ಮನೆ ಇರೋದಂತಲ್ಲ, ಐ ಡೋಂಟ್ ಫೀಲ್ ಲೈಕ್ ಟಾಕಿಂಗ್ ಅಷ್ಟೇ. ಮನೇಲಿ ಅನ್ಸುತ್ತಲ್ಲ ಮಾತಾಡ್ಬೇಕು, ಆರ್ಗ್ಯೂ ಮಾಡ್ಬೇಕು, ಜಗಳ ಮಾಡ್ಬೇಕಂತ, ಅಂದ್ರೆ ಜಗಳ ಮಾಡ್ಬೇಕು ಅಂತ ಅನ್ಸಿ ಮಾಡೋದಲ್ಲ, ಹಂಗೆ ಬಂದ್ಬಿಡತ್ತೆ. ಬಟ್ ಹೊರಗಡೆ ಬಂದಾಗ ಐ ಡೋಂಟ್ ಫೀಲ್ ಲೈಕ್ ಟಾಕಿಂಗ್ ಮಚ್ ಅಷ್ಟೇ. ಸೊ ನೀವು ಕೆಂಡ ಸಂಪಿಗೆ ಮಾಡಿ ಮೊದಲನೇ ಸಿನಿಮಾ ಎಷ್ಟು ವರ್ಷ ಆಯ್ತು ನಿಮ್ದು ಶುರುವಾಗಿ ಈ ಜರ್ನಿ ಕಾವ್ಯ? ಸಿನಿಮಾ ಅಲ್ಲ, ನಿಮ್ದು ಆಕ್ಟಿಂಗ್ 4-5 years ಆಗಿದೆ. 4-5 years. ಓಕೆ. ಸೊ ಸಿನಿಮಾದಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ಇದೆಯಾ? ಗೊತ್ತಿಲ್ಲ. ಓಕೆ, ರಾಜೇಶ್ ಅವರಿಂದ ಏನಾದರೂ ಸಜೆಷನ್ ತಗೋಬೇಕಾಗಿತ್ತು. ಅವರು ನಿಮ್ಮ ದಾರಿಯನ್ನು ದಾಟಿ ಬಂದಿದ್ದಾರೆ ಅಲ್ವಾ? ನೀವು ಧಾರಾವಾಹಿ ಮೂಲಕ ಸಿನಿಮಾಗಳು ಮಾಡಿ ಹೇಗೆ, ವಾಟ್ ಡು ಯು ಸಜೆಸ್ಟ್? ನಾನು ಶುರು ಮಾಡೋ ವೇಳೆಗೆ ನಮಗೆಲ್ಲ ಐಡೆಲ್ಲ ಕಾಣಿಸ್ತಾ ಇದ್ದಿದ್ದು ಶಾರುಖ್ ಖಾನ್ ಥರದವ್ರು, ಅವರೆಲ್ಲ ಟೆಲಿವಿಷನಿಂದ ಶುರು ಮಾಡಿದ್ದು. ಸೊ ವಿ ಸ್ಟಾರ್ಟೆಡ್ ಟೆಲಿವಿಷನ್. ಅಂದರೆ ಒಂದು ಸಣ್ಣ ಬೇಸಿಕ್ ಆಗುತ್ತೆ ನಮಗೆ. ಈಗ ಥಿಯೇಟ್ರಲ್ಲಿ ಮಾಡುವಾಗ ಏನು ಮಾಡ್ತೀವೋ ಅದು ಸ್ಕ್ರೀನಲ್ಲಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅಂದರೆ ತುಂಬ ಹಾವಭಾವಗಳಿರ್ಬೋದು, ಸೊ ಪ್ರೆಸೆಂಟಿಂಗ್ ಸೆಲ್ಫ್ ಇರ್ಬೋದು, ಅದು ಎಲ್ಲವೂ. ಸೊ ನಮ್ಗೆ ಶಾರುಖ್ ಖಾನ್ ಫೌಜಿ ಇಲ್ಲಿ ಬಂದ ಕೂಡಲೇ ಅದಾದಮೇಲೆ ಒಂದು ಹೀರೋ ಆದ ಕೂಡಲೇ ನಾವು ಹಿಂಗೇನೋ ಮಾಡಬೇಕು ಅಂತ. ಸೊ ವಿ ಆಪ್ಟೆಡ್ ದ ಟೆಲಿವಿಷನ್ ರೂಟ್. ಬಟ್ ಇದು ತುಂಬ ಆಪ್ತಾಗೋಯ್ತು, ಜನ ಇಲ್ಲಿ ಜಾಸ್ತಿ ಇಷ್ಟಪಟ್ಟರು, ಆ ಥರದ್ದೆಲ್ಲ ಏನೇನೋ ಆಯಿತು. ಬಟ್ ಅದಾದಮೇಲೆ ಸಿನಿಮಾಗಳು ಆಯಿತು, ಇಲ್ಲ ಅಂತಲ್ಲ. ಬಟ್ ಇವಾಗ ತುಂಬ ದೊಡ್ಡ ವ್ಯತ್ಯಾಸ ಇಲ್ಲ ಸರ್. ದಟ್ ಐಸ್ ಈಸ್ ಬ್ರೋಕನ್ ನಾವು. ಓಕೆ, ಅಂದರೆ ನೀವು ಯಾವುದೋ ಒಂದು ಟೆಲಿವಿಷನ್, ಮೊಬೈಲ್ನಲ್ಲಿ 2 seconds ಅಥವಾ 10 seconds ರೀಲ್ ಮಾಡೋರು ಫೇಮಸ್ ಆಗ್ತಾರೆ ಇವತ್ತು. ಸೊ ವಾಟ್ ಯು ವಾಂಟ್ ಟು ಬಿಕಮ್ ಈಸ್ ವಾಟ್ ಆ್ಯಕ್ಚುಲಿ ಈಸ್ ಇನ್ ಯು. ಅಂದರೆ ನೀವೇನಾಗಬೇಕು ಅಂತಿದ್ದೀರಾ ಅದು. ಸೊ ಯು ವಾಂಟ್ ಟು ಬಿ ಎ ಗುಡ್ ಆ್ಯಕ್ಟರ್, ಎಲ್ಲಿ ಬೇಕಾದ್ರೂ ಆಗ್ಬೋದು ಸರ್. ಅದಕ್ಕೇನು ಇದೇ ಮಾಡಬೇಕು ಅಂತಿಲ್ಲ. ವೆಬ್ ಸೀರೀಸಲ್ಲಿ ಕ್ಯಾನ್ ಬಿಕಮ್ ಆ್ಯನ್, ಟೆಲಿವಿಷನಲ್ಲಿ ಮಾಡ್ಬೋದು. ಇವತ್ತು ಆ ಐಸ್ ಹೊಡೆದೋಗಿದೆ. ಅಂದರೆ ಜನ ಹೌದು ಥಿಯೇಟ್ರ್ನಲ್ಲಿ ಅದು ಕೂಡ ಎಕ್ಸ್ಪೀರಿಯನ್ಸ್ ಬೇರೆ. ಬಟ್ ನಿಮ್ಮನ್ನು ಅಲ್ಲೇ ನೋಡಬೇಕು ಅಂತ ಇಷ್ಟಪಡೋದಿಲ್ಲ ಇವಾಗ. ನೀವು ಎಲ್ಲರೂ ಒಳ್ಳೇದು ಮಾಡಿ ನಾನು ನೋಡ್ತೀನಿ, ಅಥವಾ ಚೆನ್ನಾಗಿರೋದು ಮಾಡಿ, ಅಥವಾ ಸಮಥಿಂಗ್ ಅಟ್ರಾಕ್ಟಿವ್ ನೀವು ಎಲ್ಲರೂ ಮಾಡಿ. ಅಂದರೆ ಇವನ್ ಇಂದ ನೆಗೆಟಿವ್ ಆಲ್ಸೋ, ಎಲ್ಲೋ ಬೈದರು ಅಂತಲೂ ಫೇಮಸ್ ಆಗ್ತಾರೆ ಅಲ್ಲ. ಸೊ ಅದು ಯಾವ ವೇದಿಕೆ ಬೇಕಾದ್ರೂ ಆಗ್ಬೋದು. ಸೊ ನೀವು ಅವ್ರು ಏನಾಗಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕಷ್ಟೇ. ಸೊ ಒಳ್ಳೆ ನಟಿ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಪ್ಲ್ಯಾಟ್ಫಾರ್ಮ್ ಯಾವುದು ಅಗತ್ಯ ಇಲ್ಲ ಇವತ್ತಿನ ಆಮೇಲೆ ಇವತ್ತು ಅದಕ್ಕೆ ಬೆಲೆನೂ ಇದೆ. ಅಂದರೆ ಬೆಲೆ ಇನ್ ದ ಸೆನ್ಸ್ ನಾನು ಹೇಳ್ತಾರೆ ದುಡ್ಡಿನ ಬೆಲೆ ಕೂಡ ಇದೆ, ಆ್ಯಂಡ್ ಗೌರವನೂ ಸಿಕ್ಕುತ್ತೆ. ನೋಡೋ ಕಣ್ಣುಗಳು ಜಾಸ್ತಿ ಆಗಿವೆ, ನಿಮ್ಮನ್ನೆಲ್ಲೋ ಅಬ್ಸರ್ವ್ ಮಾಡ್ತಾರೆ. ಅದು ತುಂಬ ಯಾವುದೋ ಒಂದು ಪೀಕ್ ಹೋಗಬೇಕು ಈ ಥರದ್ದೆಲ್ಲ ಮಹದಾಸೆಗಳಿದ್ದರೆ, ಸೊ ಯು ಶುಡ್ ಬಿ ದೇರ್ ಅಟ್ ದ ರೈಟ್ ಟೈಮ್, ಪ್ಲೇಸಲ್ಲಿ ರೈಟ್ ಟೈಮ್ ರೈಟ್ ಪ್ಲೇಸ್ ವಿತ್ ರೈಟ್ ಪೀಪಲ್. ಕರೆಕ್ಟ್, ದಟ್ ಟೇಕ್ಸ್ ಯು ವೆರಿ ವೆರಿ. ಅದರ್ವೈಸ್ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೂ ಪ್ಲ್ಯಾಟ್ಫಾರ್ಮ್ ಯಾವುದು ದೊಡ್ಡದಾಗಲ್ಲ ಅಂತ ಅನ್ಸುತ್ತೆ ನನಗೆ. ರಾಜೇಶ್ವರ್, ನೀವು ಹೀರೋ ಆಗಬೇಕಂತ ಅಂದ್ಕೊಂಡಿಲ್ವಾ ಅಥವಾ ಆಗಿದ್ದೀರಾ? ಇಲ್ಲ, ನಿಮ್ಮ ಹತ್ರ ಎಲ್ಲ ಇದೆಯಲ್ಲ, ಹೀರೋ ಆಗಕ್ಕೆ ನಿಮ್ಗೆ ಏನು ಬೇಕೆಲ್ಲ ಇದೆಯಲ್ಲ. ಗೊತ್ತಿಲ್ಲ ಸರ್ ನನಗೆ. ನಾನು ಟ್ರೈ ಟು
ಅಂದರೆ ಆ ಥರ ಏನೋ ಹೀರೋ ಹಾಗಲ್ಲ ಅಲ್ಲ ಹಂಗಲ್ಲ ನಾನು ಹೇಳ್ತಾರೆ ಇಲ್ಲ ಒಂದು ಸಿನಿಮಾದಲ್ಲಿ ಹಾಂ ನಾನು ಸುಮ್ನೆ ಕುತೂಹಲ ಕೇಳ್ತಾ ಇರೋದು. ಓಕೆ ನಾನು ಬೆಳೆದು ಬಂದಿದ್ದು ಆ ಥರದ ನಟರ ಸಿನಿಮಾಗಳನ್ನ ನೋಡ್ಕೊಂಡು ಸರ್. ಅಂದರೆ ಈಗ ಅಂಬರೀಷ್ ಪುರಿ, ಓಂ ಪುರಿ, ಪರೇಶ್ ರಾವಲ್ ಇರ್ಬೋದು, ನಸೀರುದ್ದೀನ್ ಶಾ ಇರ್ಬೋದು, ಕನ್ನಡದಲ್ಲಿ ಅನಂತ್ ನಾಗ್ ಇರ್ಬೋದು. ಅಂದರೆ ನಂಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ರಾಜ್ಕುಮಾರ್ ಸಿನಿಮಾಗಳನ್ನ. ರಾಜ್ಕುಮಾರ್ ನನ್ನ ಭಕ್ತ ನಾನು ಆ್ಯಕ್ಚುಲಿ ರಾಜ್ಕುಮಾರ್ಗೆ. ಅಂದರೆ ಬಟ್ ಅದೇನೋ ಒಂದು ಬರಬೇಕು ಅಂತ ಅನ್ನಿಸ್ತಾ ಇತ್ತು ಒಬ್ಬ ಹೀರೋ ಆಗಕ್ಕೆ, ಹೀರೋ ಅಂತ ಅನ್ನಿಸ್ಕೊಳ್ಳೋಕ್ಕೆ ಕಮರ್ಷಿಯಲಿ. ಅದರ್ವೈಸ್ ಹೀರೋ ನನ್ನ ಲೆಕ್ಕದಲ್ಲಿ ಅಥವಾ ನನ್ನ ಅರ್ಥದಲ್ಲಿ ಬೇರೆ, ಒಬ್ಬ ನಟ, ಒಳ್ಳೆ ನಟ ಅಷ್ಟೇ. ಅವನು ಎಲ್ಲಿ ಬೇಕಾದರೂ ಸಲ್ಬೋದು. ಅದಕ್ಕೆ ನೀವು ಎಲ್ಲಿ ಬೇಕಾದರೂ ಅದನ್ನು ಕೂರಿಸಿ, ನನಗೆ ಗೊತ್ತಿಲ್ಲ, ನನಗೆ ಬರೋದು ಇಷ್ಟು ಅಂತ. ಬಟ್ ನನಗೆ ಐ ಆಲ್ವೇಸ್ ಫೆಲ್ಟ್ ಐ ಕಾಂಟ್ ಸಿ ಮೈ ಸೆಲ್ಫ್ ಡ್ಯಾನ್ಸಿಂಗ್ ಆ್ಯಂಡ್ ಫೈಟಿಂಗ್. ನಾನು ಅನ್ಕೋತಾ ಇದ್ದೆ ಐ ಫೀಲ್ ವೆರಿ ಸ್ಟುಪಿಡ್ ಆನ್ ಸ್ಕ್ರೀನ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಅಂತ. ಹಾಗಾಗಿ ಐ ನೆವರ್ ಇಂಟೆನ್ಷನಲಿ ಟ್ರೈಡ್ ಟು ಬಿ ಅ ಹೀರೋ. ಅಲ್ಲಲ್ಲ, ಆ ಥರದ್ದೇನೋ ಕಲಿಯೋಕ್ಕೂ ನಾನು ಟ್ರೈ ಮಾಡಲಿಲ್ಲ. ಓಕೆ ಓಕೆ ಓಕೆ. ಈಗ ತುಂಬ ಜನ ಅದಕ್ಕೋಸ್ಕರ ತರಬೇತಿ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಈಗ ಆ್ಯಸ್ ಇ ಸೆಡ್ ಅದೇನೋ ಕಲರ್ ರಿಪೈಟ್ ಮಾಡೋದು. ಅಂದರೆ ನಾನು ದೇಹ ದಂಡಿಸ್ತಾ ಇದ್ದೆ, ಇಲ್ಲ ಅಂತಲ್ಲ, ಎಕ್ಸಸೈಸ್ ಮಾಡ್ತಾಯಿದ್ದೆ, ಜಿಮ್ಗೆ ಹೋಗ್ತಿದ್ದೆ, ಅವೆಲ್ಲವೂ ಓಕೆ. ಬಟ್ ಅದೇನೋ ಒಂದು ಕಲಿಬೇಕು, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು, ಆ ಥರದ್ದು. ಅಂದರೆ ನಾನು ತುಂಬ ಸ್ಟುಪಿಡಾಗಿ ಕಾಣಿಸ್ತೀನಿ ಅಂತ ಅನ್ಸೋದು ನನಗೆ. ನೀವು ಹಂಗೆ ಹಾಂ. ಸೊ ಹಾಗಾಗಿ ಅಲ್ಲಿಗೆ ನಾನು ಯಾವತ್ತೂ ಟಾರ್ಗೆಟೇ ಮಾಡಲಿಲ್ಲ. ಐ ವಾಂಟೆಡ್ ಆಲ್ವೇಸ್ ಟು ಬಿ ಎ ಗುಡ್ ಆ್ಯಕ್ಟರ್. ದಟ್ಸ್ ಯುವರ್ ಡಿಸಿಷನ್. ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಿ ನನ್ನ. ಅಂದರೆ ತೊಗೊಳ್ಳೋರು, ಈಗ ಯಾರೊಬ್ಬ ನಿರ್ದೇಶಕ ನಾನು ತೊಗೋಬೇಕು ಅಂತ ಹೇಳಿದ್ರೆ ಏನು ಪಾತ್ರ ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಬೇಕು ಅಂತ. ಈಗ ಎಷ್ಟೋ ಒಂದಷ್ಟು ಪ್ಯಾರಲಲ್ ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಅದು ನಾನೇ ಹೀರೋ. ಅಂದರೆ ಹೀರೋ ಇನ್ ದ ಸೆನ್ಸ್ ಅಷ್ಟೇ. ಅದು ಹೀರೋ ಅಂದರೆ ನನಗೆ ಆ ಸೆನ್ಸಲ್ಲಿ, ಲೈಕ್ ನೀವೇನು ಹೇಳ್ತಾ ಇದ್ದೀರಾ ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ನನಗೆ ಯಾವತ್ತೂ ಅಲ್ಲಿ ಫಿಟ್ ಆಗ್ತೀನಿ ನನಗೆ ಅನ್ನಿಸ್ಲೇ ಇಲ್ಲ ಅಷ್ಟೇ, ಇನ್ನೇನು ಅಲ್ಲ. ಆಮೇಲೆ ಅದಕ್ಕೆ ಚೆನ್ನಾಚಾರ ವರ್ಕ್ ಆಗಲ್ಲ ಸರ್. ಅದೇನು ಇತ್ತೇನೋ ದಟ್ ವಾಸ್ ವೆರಿ ಕನ್ವೆನ್ಷನಲ್ ದೆನ್, ನಾಟ್ ನೌ. ಅವಾಗಲೂ ನಾವು ಅಂದರೆ ಚೆನ್ನಾಚಾರ ಬಿಟ್ಟು ಇದ್ದು ಅವಾಗಲೂ ಇದ್ದರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಅಂದರೆ ನಾವು ಟ್ರೆಡಿಷ್ನಲ್ ಆಗಿ ಹೀರೋ ಮಟೀರಿಯಲ್ ಅಂತೀವಲ್ಲ, ಅದು ಕಂಪ್ಲೀಟ್ ಬ್ರೇಕ್ ಮಾಡಿದವರು ಇದ್ದರು. ಅಲ್ಲ ಅದೇ ಈಗ ನಾನು ಹಾಕ್ಕೊಂಡ ಮಾನದಂಡ ಏನಿತ್ತು ಒಬ್ಬ ಹೀರೋ ಆಗಬೇಕು ಅನ್ನೋದಕ್ಕೆ, ಅದು ಬೇರೆನೇ ಇತ್ತು. ಬಟ್ ನೀವು ಡ್ಯಾನ್ಸ್ ಫೈಟ್ ಮಾಡಿದ್ರಾ ಯಾವಾಗಾದರೂ? ಮಾಡಿದ್ದೀನಿ, ಕೆಡ್ದಾಗ ಮಾಡಿದ್ದೀನಿ. ಓಕೆ, ಫೈಟ್ ಮಾಡ್ಬೋದು ಸುಮಾರಾಗಿ, ಡ್ಯಾನ್ಸ್ ಗಿನ್ಸಲ್ಲ. ಅದು ಹೇಳಿ ನಾವು ಹಾಕ್ತೀವಿ, ದಯವಿಟ್ಟು ಮಾಡ್ತೀನಿ. ಸೊ ಹಾಗೆ ನಮ್ಮ ಸುರಸುಂದರಾಂಗ ರಾಜೇಶ್ ಅವ್ರ ಜೊತೆ ಅಲ್ವಾ, ಇಟ್ಸ್ ಗುಡ್. ನಾವು ಯೂಶಲಿ ಸೀರಿಯಲ್ ಅಲ್ಲಿ ನಾನು ಅದೇ ಚಿಕ್ಕವರಿದ್ದಾಗ ಹೇಳಿದ್ದಾರೆ, ನಾನು ಅವ್ರಿಗೆ ಕೇಳಿದ್ದೆ. ಅದೊಂದು ತುಂಬಾ ನೀವ್ ಹೇಳ್ದಂಗೆ ಅವ್ರು ಆವಾಗಿನ ಇದ್ರೋ ಈಗಲೂ ಹಂಗೆ ಇದ್ದಾರೆ. ಸೊ ಹಂಗಾಗಿ ನಾನು ತೀರಾ ಕೇಳಿದೆ ಸರ್ ಹತ್ರ. ಆವಾಗಲೇ ಹೇಳಿದ್ರೆ ಮೇ ಬಿ ಸಮ್ ಡಿಗ್ರಿಗಿಂತ ಮೊದಲೇ ಅವರು ಈ ಸ್ಟಾರ್ಟೆಡ್ ಆಕ್ಟಿಂಗ್. ಸೊ ಅದಕ್ಕೆ ಎಷ್ಟು ವರ್ಷ ಆಯ್ತು ಈಗ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿ? ಟೆಲಿವಿಷನ್ ಐ ಸ್ಟಾರ್ಟೆಡ್ 92 ಸರ್. ನಾನು ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಮಾಡಿದ್ದೆ. 92 ಗೌಲಿ ದೂರದರ್ಶನ. ಎಷ್ಟು ವರ್ಷ I ಆಯ್ತು? wasn't born. 33 ವರ್ಷ ಆಯ್ತು ಸರ್. 33 ವರ್ಷ ಆಯ್ತಾ? ಬಟ್ ಇನ್ನೂ ಅಂದರೆ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ದಟ್ಸ್ ಗ್ರೇಟ್. ಅಂದರೆ ಕೇಳಿದ್ರಲ್ಲ ಏನು ವಿಶೇಷ ಅಂದರೆ ಜೀವನ ಇನ್ನೂ 33 ವರ್ಷ ಆದಮೇಲೆ ನಡೀತಾ ಇದೆಯಲ್ಲ, ಚಾನ್ಸ್ ಕೊಟ್ಟು ಜನ ಇನ್ನು ನೋಡ್ತಾ ಇದಾರಲ್ಲ, ದೊಡ್ಡ ಭಾಗ್ಯ ಸರ್. ನಿಜ ನಿಜ ನಿಜ. ಅಷ್ಟೇ, ಅದಕ್ಕೆ ನೀನೇನು ಸ್ಯಾಟಿಸ್ಫ್ಯಾಕ್ಷನ್ ಇರೋಕ್ಕೆ ಸಾಧ್ಯ ಒಬ್ಬ ನಟನಿಗೆ. ಕರೆಕ್ಟ್. ಅದು ಇವತ್ತಿನ ಆಗಿನ ಕಾಂಪಿಟೇಷನ್ ಬಿಟ್ಟು ಈಗಿನ ಕಾಂಪಿಟೇಷನ್ ಅಲ್ಲೂ ಇನ್ನೂ ಜನ ಇಟ್ಕೊಂಡಿದಾರಲ್ಲ ನನ್ನ. ಎಸ್, ಮೋರ್ ದನ್ ಎಸ್ ಎಸ್. ಮೊನ್ನೆ ಲಕ್ಷ್ಮಿ ಅವ್ರದ್ದೊಂದು ಪ್ರೋಗ್ರಾಮ್ ಹೋಗಿದ್ದೆ ನಾನು ಇಲ್ಲಿ. ಓಕೆ, ಅವ್ರು ಬಂದಿದ್ದರು. ಅವ್ರಿಗೆ ಯಾರೋ ಹಿಂಗೆ ಇವರಂದರು, ಪಕ್ಕದಲ್ಲಿ ನಮ್ಮ ರಾಮಚಂದ್ರ ಹಡಪದವರು ಇಬ್ಬರು ಅಂದರು, ನಾವು ನಿಮ್ಮ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿದ್ದೀವಿ. ಅಂದರೆ ಅವರು ನೋಡ್ಕೊಂಡು ಯಾಕೆ ಬೆಳೆದಿದ್ದೀರ ನೀವು ಬೆಳೆದಿದ್ದೀರ ಅಷ್ಟೇ, ನೋಡಿದ್ದೀನಿ ಅಂತನ್ನಿ, ನೋಡ್ಕೊಂಡು ಬೆಳೆಯೋದೇನು ನೀವು. ಕರೆಕ್ಟ್. ಸೊ ಹಾಗೆ ನಮಗೂ ಅಂತಾರೆ, ಈಗ ನಮಗೂ ಅವಾಗ ಯಾರೋ ಹೇಳ್ತಾರೆ, ನಾವು ನಿಮ್ಮ ತುಂಬ ದಿನಗಳಿಂದ ನೋಡ್ಕೊಂಡು ಬೆಳೆದಿದ್ದೀವಿ ಅಂತ. ಸೊ ಹಾಗೆ, ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ಏನೋ ಮೂವ್ ಆನ್ ಅಷ್ಟೇ ಅಲ್ವಾ? ಕರೆಕ್ಟ್. ಪ್ರತಿಯೊಬ್ಬರ ಲೈಫಲ್ಲಿ ಆ ಫೇಸ್ ಬರುತ್ತೆ ಅಲ್ವಾ? ಸೊ ಅವರು ಸಿನಿಮಾ ನಟಿ ಆಗಬೇಕಾ ಏನಾಗಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರೆ ಸರ್ ಅಷ್ಟೇ. ಬಟ್ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು. ಟೆಲಿವಿಷನ್ನಲ್ಲಿ ಮೊನಾಟನಿ ಇರುತ್ತೆ, ಇಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೋದು, ಚೆನ್ನಾಗಿರುತ್ತೆ. ನನಗೂ ಸಿನಿಮಾ ಭಾಳ ಇಷ್ಟ. ಬಿಕಾಸ್ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಅಂತ ಇರುತ್ತೆ ಇಡೀ ಪ್ರಾಜೆಕ್ಟಿಗೆ. ಆಮೇಲೆ ನೀವು ಎಷ್ಟೇ ಜನರೇಷನ್ ಕತೆ ಒಂದು 2 hours ಇಡ್ಬೋದು. ತುಂಬ ಶೇಡ್ಸ್ ಇರುತ್ತೆ. ಆಮೇಲೆ ಇಟ್ಸ್ ಲೈಕ್ ಎನ್ ಆ್ಯಡ್. ನೀವು ಆ ಫ್ರೇಮಿಗೆ ಮಾತ್ರ ಕೆಲಸ ಮಾಡಬೇಕಾಗತ್ತೆ. ತುಂಬ ಫ್ರೇಮ್ ಬಳಸೋದ್ರಿಂದ ಟೆಲಿವಿಷನಲ್ಲಿ ನಿಮಗೆ ತುಂಬ ಲಕ್ಸುರಿ. ಅಂದರೆ ಯು ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಆ್ಯಂಡ್ ಯು ಕ್ಯಾನ್ ಕರೆಕ್ಟ್ ಟುಮಾರೋ.
ಇಲ್ಲಿ ಯು ಡೋಂಟ್ ಹ್ಯಾವ್ ದಟ್ ಏನೋ ಆ ಫ್ರೀಡಮ್ ಇಲ್ಲ ನಿಮಗೆ. ಶುಡ್ ರಿಯಲಿ ರಿಯಲಿ ಹಾರ್ಡ್. ನೀವು ಆ ಕ್ಷಣಕ್ಕೆ ಅದು ಏನು ಮಾಡಬೇಕು ಎಲ್ಲ ಯೋಚನೆ ಎಲ್ಲ ಮಾಡಿ ಅದನ್ನ ಇನ್ಪುಟ್ ಹಾಕಿ ಕೊಟ್ಬಿಡ್ಬೇಕು. ಬಿಕಾಸ್ ಅದೊಂದು ಸತಿ ಡಾಕ್ಯುಮೆಂಟ್ ಆಗಿಬಿಟ್ರೆ ಯಾವಾಗಲೂ ತನಕ ಇರುತ್ತೆ. ಸೊ ಸೀರಿಯಲ್ ಹಂಗಿರಲ್ಲ. ಸೊ ಅವರು ಎಷ್ಟು ಸೀರಿಯಸ್ ಆಗಿದ್ದಾರೆ, ಎರಡಕ್ಕೂ ಎರಡದ್ದು ಪ್ರೋಸ್ ಅಂಡ್ ಕಾನ್ಸ್ ಇದೆ. ಇದೆ, ಇಲ್ಲ ನಾನು ಹೇಳಲ್ಲ. ಅಲ್ಲ, ಬಟ್ ಸಿನಿಮಾಗೆ ಅದರದ್ದೇ ಆದ ಒಂದು ಇದಿದೆ, ವ್ಯಾಲ್ಯೂ ಇದೆ. ಸೊ ಹಾಗೆ ನಾವು ಕೊತ್ತಲವಾಡಿ ಬಗ್ಗೆ ಮಾತಾಡಿ, ಕೊತ್ತಲವಾಡಿನಲ್ಲಿ ನಿರ್ದೇಶಕರು ಶ್ರೀರಾಜ್ ಅಲ್ವಾ? ಅವ್ರದ್ದು ಮೊದಲನೇ ಸಿನಿಮಾನ ಇದು? ಹಾಂ, ಕರೆಕ್ಟ್ ಅಲ್ವಾ? ಹೌದು. ಓಕೆ. ಸೊ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ವಾ? ಇಟ್ಸ್ ಬಿಗ್ ಪ್ರಾಜೆಕ್ಟ್ ಇನ್ ದ ಸೆನ್ಸ್. ಅಂದರೆ ಆ ರೇಂಜ್ ನೋಡಿದ್ದು ನನಗನ್ನಿಸ್ತು ಸಾಕಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ದಾರೆ ಅಂಥೇಳಿ. ಓಕೆ, ನ್ಯೂಸ್ ಒಂದು 10-12 ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಇವ್ರ ಜೊತೆ ಮಾಡಿದ್ದು ಹೇಗಿತ್ತು? ಶ್ರೀರಾಜ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬೇಸಿಕಲಿ ಅವರು ರೈಟರೇ, ಬಟ್ ಇದಕ್ಕೆ ನಮಗೆ ರಘು ನಿಡುವಲ್ಲಿ ಸರ್ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಅಂದರೆ ಒಂದು ಪ್ರಾಪರ್ ಥಾಟ್ ಇತ್ತು ಅವರಿಗೆ, ಅಂದರೆ ಒಂದು ವಿಷನ್ ಇತ್ತು, ಸೇಯಿಂಗ್ ಐ ಆಮ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಫಿಲ್ಮ್ ಅಂತ. ಸೊ ನನಗೆ ಅವ್ರು ಇದಕ್ಕಿಂತ ಪ್ರೀವಿಯಸ್ ಇನ್ನೊಂದು ಕತೆ ಹೇಳಿದರು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ ಇರುವಂಥದ್ದು ಮಂಡ್ಯ ಶೈಲಿಯ ಭಾಷೆ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಮೊದಲಿಂದ. ಸೊ ಈ ಕತೆ ಹೇಳಿದಾಗ ನನಗೆ ವಾಸ್ ಇನ್ಸ್ಟಿಂಕ್ಟ್ಲಿ ಆ್ಯಂಡ್ ದೇಶಪಾಂಡೆ ಸರ್ ಮತ್ತು ರಾಜೇಶ್ ನಟರಂಗ್ ಸರ್ದವರೆಲ್ಲ ನೇಮ್ ಮೆನ್ಷನ್ ಮಾಡಿದಾಗ ನನಗೆ ಆವಾಗಲೂ ಒಂದು ವಿಜುವಲ್ ಬಂತು, ಸೇಯಿಂಗ್ ಹೇಗಿರುತ್ತೆ ಅನ್ನೋದು. ಆ್ಯಂಡ್ ಅದು ಆ ಗಿವ್ ಆ್ಯಂಡ್ ಟೇಕ್ ಇದೆಯಲ್ಲ, ಸರ್ ಕ್ಯಾರೆಕ್ಟರ್ ಮತ್ತು ನನ್ನ ಕ್ಯಾರೆಕ್ಟರ್, ಅದು ದೇಶಪಾಂಡೆ ಸರ್ ಕ್ಯಾರೆಕ್ಟರ್ ಮತ್ತು ಇವ್ರ ಕ್ಯಾರೆಕ್ಟರ್ ನಡುವೆ ಇದ್ದಂತಹ ಒಂದು ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಿಮ್ದೊಂದು ನೀವೊಂದು ಸ್ಟ್ಯಾಂಡಿಂಗ್ ಒಂದು ಪೋಸ್ಚರ್ ಇದೆಯಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀರಾ ನೀವು, ಅದು ಭಾಳ ಇಷ್ಟ ಆಯಿತು. ನಿಮ್ಮದು ಅಷ್ಟೇ, ನೀವು ಟೇಬಲ್ ಹಿಂಗೆ ಹಿಡ್ಕೊಂಡೇನೋ ನಿಂತ್ಕೊಂಡಿದ್ದೀರಾ ಟೀಸರಲ್ಲಿ, ತುಂಬ ಚೆನ್ನಾಗಿದೆ. ಅದೇ ಮಳೆ ಬರ್ತಿರುತ್ತೆ. ಓಕೆ, ಯಾ. ಸೊ ಇಟ್ ವಾಸ್ ಗುಡ್ ವಿತ್ ಹಿಮ್. ಹೌದು. ಮತ್ತು ಇವ್ರ ಜೊತೆಗೆ ಹೇಗಿತ್ತು, ಕಾವ್ಯ ಅವ್ರ ಜೊತೆಗೆ? ಕಾವ್ಯ ಅವರು ಬರೀ ನೆಗೆಟಿವ್ ಹೇಳಿರೋದು. ನೆಗೆಟಿವ್ ಏನು ಹೇಳಿದ್ರು ಇಲ್ಲ, ಆ ಪಾತ್ರಕ್ಕೆ ಯಾವ ಥರ ಬೇಕೋ ಅದನ್ನು ತುಂಬ ಚೆನ್ನಾಗಿ ಅವರು. ಒಂದು ಸುಳ್ಳು ಹೇಳಿ ನೋಡೋಣ ಅವ್ರ ಬಗ್ಗೆ. ಒಂದು ಸುಳ್ಳು ಹೇಳೋದು ತುಂಬ ಒಳ್ಳೆಯವರು. ಓಕೆ, ನಿಮ್ಮ ಶೂಟಿಂಗಲ್ಲಿ ನಡೆದಂಥ ಒಂದು ಘಟನೆ ಹೇಳಿ, ಯಾವ್ದು ನಡೆದಿಲ್ವೋ ಆ ಘಟನೆ. ನಡೆದಿಲ್ದೇ ಇರೋದು ಇವ್ರ ಬಗ್ಗೆ ಘಟನೆ ಹೇಳ್ಬೇಕಂದ್ರೆ ಅದೊಂದೇ ನನ್ನ ತಲೆಗೆ ಬರೋದು. ನಾವೆಲ್ಲ ರಕ್ತ, ಆಕ್ಚುಲಿ ನಾವು ರಕ್ತ ಸುರಿಸಿ ಎಲ್ಲ ಶೂಟಿಂಗ್ ಮಾಡ್ತೀವಿ. ಇವ್ರು ರಕ್ತ ಹರಿಸಿ ಶೂಟ್ ಮಾಡಿದ್ದಾರೆ. ಯಾರು ರಕ್ತ ಹರಿಸಿ? ಅದೇ ಇನ್ನೊಬ್ರು ಆಕ್ಟರ್ ಇದ್ದಾರೆ, ಅವರು ಚೇತನ್ ಗಂಧರ್ವ ಅಂತ. ಪಾಪ ಅವರು ಯಾವ್ದೋ ಟೇಕ್ ಮಾಡ್ತಾ ಇದ್ರು, ಇಲ್ಲ ಪರವಾಗಿಲ್ಲ ಹೊಡಿರಿ ಅಂತ ಹೇಳ್ಬಿಟ್ಟಿದ್ರು. ಅವ್ರ ಬಾಯಿ ಮಾತಿಗೆ ಚೆನ್ನಾಗಿ ಹೊಡೆದಿದ್ದಾರೆ, ಸರಿಯಾಗಿ ಹೊಡೆದ್ಬಿಟ್ರು ಮುಖಕ್ಕೆ. ಇಲ್ಲೆಲ್ಲ ಕಟ್ ಮಾಡಿಸಿ ಅವ್ರನ್ನ. ಇವ್ರು ಹೇಳೋಷ್ಟೆಲ್ಲ ಏನು ಆಗಿಲ್ಲ ಸರ್. ರಕ್ತ ಬಂದಿದ್ಯಾ? ಅದು ಸ್ಪಾಂಜ್, ಅದು ಡಮ್ಮಿ ಪೀಸ್ ಅಲ್ವಾ, ಮೇಲ್ಗಡೆ ಈ ಮರದ ಪೀಸ್ ಎಲ್ಲ ಸ್ಟಿಕ್ ಮಾಡಿದ್ರು. ಅದು ಸೆವೆರಲ್ ಟೇಕ್ಸ್ ಆಗ್ತಾನೆ ಇತ್ತು ಟೆಕ್ನಿಕಲ್ ಇಶ್ಯೂ ಇಂದ. ಅದು ಅವರೇ ಹೇಳಿದ್ರು ನನಗೆ. ಆಕ್ಚುಲಿ ಫಸ್ಟ್ 2 ಟೇಕ್ಸ್ ಅಲ್ಲಿ ನಾನು ಸ್ವಲ್ಪ ನಿಧಾನಕ್ಕೆ ಹೊಡಿತಾ ಇದ್ದೆ. ಇಲ್ಲ ಹೊಡಿರಿ, ಪರವಾಗಿಲ್ಲ, ಜೋರಾಗಿ ಹೊಡಿರಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೊಡೆದೆ. ಅದು ಸ್ವಲ್ಪ ರಕ್ತ ಬಂತು. ನೋಡಿ, ರಕ್ತ ಹರಿಸ್ಬೇಕು, ಅದು ಯಾವ್ದಾದ್ರು ನಿಮ್ದಾರ ಹರಿಸ್ಬೇಕು, ಇಲ್ಲ ಅಲ್ವಾ ಕಾವ್ಯ? ಎಕ್ಸಾಕ್ಟ್ಲಿ. ಸೊ ನೀವೊಂದು ಸುಳ್ಳು ಹೇಳಿ ಇವ್ರ ಬಗ್ಗೆ. ತುಂಬಾ ಒಳ್ಳೆಯವರು. ಬಟ್ ಅವ್ರು ಒಳ್ಳೆಯವರೇ ಪಾಪ. ನಾನು ಅಬ್ಸರ್ವ್ ಮಾಡ್ದಂಗೆ ಅಲ್ವೇನ್ರಿ ಪೃಥ್ವಿ? ನಿಮ್ಮ ವೈಫ್ ಬೇರೆ ಹೇಳ್ಬೋದು, ಅದು ಬೇರೆ ವಿಚಾರ. ಅಲ್ಲ, ಅವಳು ಹೇಳ್ತಾರೆ ಕೆಲವೊಂದ್ಸರಿ ತುಂಬಾ ಖುಷಿಯಲ್ಲಿರಲ್ಲ ಹೇಳ್ತಾರೆ. ಅವ್ರ ಬಗ್ಗೆ ಒಂದು ಸುಳ್ಳಿಲ್ಲ, ಈಸ್ ವೆರಿ ಯಂಗ್. ಗೊತ್ತಿಲ್ಲ ನನಗೆ. ಯು ಲುಕ್ ಯಂಗ್, ದಟ್ಸ್ ಡಿಫರೆಂಟ್. ದಟ್ಸ್ ವಾಟ್ ಮ್ಯಾಟರ್ಸ್ ಅಲ್ಲ. ಯಂಗ್ ಬೈ ಹಾರ್ಟ್ ಅಂತ ಅವಾಗ ಹೇಳ್ಕೊಂಡು ಸಮಾಧಾನ ಮಾಡ್ಕೊತಿರ್ತಾರೆ. ಮಗಳಿಗೆ ಎಷ್ಟು ವರ್ಷ ಈಗ? 3 ವರ್ಷ 3 ತಿಂಗಳು. ಹೆಂಗೆ ಬಿಡಿತ? ರಾಜೇಶ್ ಅವ್ರ ಬಗ್ಗೆ ಒಂದು ಸುಳ್ಳು ಹೇಳಿ. ಸತ್ಯನೇ ಹೇಳ್ಬೇಕು. ಐ ಅಡ್ಮೈರ್ ಇಸ್ ಆಕ್ಟಿಂಗ್. ಓಕೆ, ವೆರಿ ಮಚ್. ಇದು ಸುಳ್ಳೇನಾ? ಥ್ಯಾಂಕ್ ಯು ಸರ್, ಅದನ್ನ ಮಾತ್ರ ಕಟ್ ಮಾಡಿ. ತುಂಬಾ ಇಷ್ಟ. ಓಕೆ, ಅಂದ್ರೆ ದ ವೇ ಅವ್ರ ಅಪ್ರೋಚ್ ಇದೆಯಲ್ಲ ಟವರ್ಡ್ಸ್ ಆಕ್ಟಿಂಗ್ ನನಗೆ ಬಹಳ ಇಷ್ಟ. ಸರಿ, ಟವರ್ಡ್ಸ್ ಆಕ್ಟಿಂಗ್ ಅವ್ರ ಅಪ್ರೋಚ್ ಏನಿದೆ ನನಗೆ ಅವ್ರದ್ದು ರಿಯಲಿಸ್ಟಿಕ್ ಅನ್ಸುತ್ತೆ. ಅದು ತುಂಬ ಕಡಿಮೆ ಜನ ಆ್ಯಕ್ಟರ್ಗಳು ಆ್ಯಕ್ಟಿಂಗ್ ಅಂತ ಅನ್ಸಲ್ಲ. ಅದರಲ್ಲಿ ರಾಜೇಶ್ ಅವರು ನಾನು ನೋಡಿದಂಗೆ
ಸೊ ಹಾಗಾಗಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ. ಅಂದರೆ ಆ್ಯಕ್ಚುಲಿ ಅವ್ರು ಈ ಸಿನಿಮಾದ ನನಗೆ ತೀರಾ ದೊಡ್ಡ ಎಕ್ಸೈಟ್ಮೆಂಟ್ ಅಂದರೆ ಒಂದು ದೇಶಪಾಂಡೆ ಸರ್ ಜೊತೆ ಮತ್ತು ಇವ್ರ ಜೊತೆ. ಅವ್ರ ಜೊತೆಗೆ ಇದೆಯಾ ಸೀನ್ಗಳು? ಹೌದೌದು, ಇಬ್ಬರ ಜೊತೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಸರ್. ಅದಂತೂ ಏನು ನನ್ಗೆ ಅನ್ಸೋದೇ ಇಲ್ಲ. ಅಂದರೆ ನೀವೊಂದು ಸುಳ್ಳು ಇಬ್ಬರ ಬಗ್ಗೆ ನಾವು ನಾನು ಅಪ್ಪಟ ಸುಳ್ಳಿರ್ಬೇಕು, ಬಟ್ ಜನ ನಂಬಬೇಕು. ಭಾಳ ಕೆಟ್ಟದಾಗ ಆ್ಯಕ್ಟ್ ಮಾಡಿದ್ರೆ ನೋಡೋಕ್ಕಾಗಲ್ಲ ಕಣ್ಣಲ್ಲಿ. ಓಕೆ, ಅವ್ರ ಬಗ್ಗೆ ಒಂದು ಸುಳ್ಳು ಹೇಳಿ. ಅದೇ ಇಬ್ಬರು ಹೇಳಿ, ಸೇರ್ಸ್ ಹೇಳಿ. ನನಗೆ ಆ್ಯಡ್ ಮೋರ್ ಸೀನ್ಸ್ ವಿತ್ ಹಿಮ್. ನನಗೆ ಕಾಂಬಿನೇಷನ್ ಕಮ್ಮಿ, ಇಲ್ಲವೇ ಇಲ್ಲ ಅದೊಂದು ಮರಳು ಅಳೋದೊಂದು ಆಡೋದು ಆ ಸೀನ್ ಬಿಟ್ಟರೆ ಹ್ಯಾಡ್ ಮೋರ್ ಸೀನ್ಸ್. ಇನ್ನು ನಿರ್ಮಾಪಕರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನನಗೆ ಸ್ಪೆಷಲಿ ಗೊತ್ತೇ ಇರಲಿಲ್ಲ. ಪ್ರೊಡಕ್ಷನ್ ಹೌಸ್ ಅಂತಾನೆ ಹೇಳ್ತಾ ಇದ್ರು. ನಾನು ಒಂದು ದಿವಸ ಕರ್ಕೊಂಡು ಹೋದ್ರು ನನಗೆ. ಆಲ್ಮೋಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗೋಣ ಎಲ್ಲಿ ಇರುತ್ತೆ, ಸಿಟಿ ಲಿಮಿಟ್ಸ್ ಅಲ್ಲಿ ಇರುತ್ತಲ್ಲ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೆಲಮಂಗಲ ಬಂತು, ಲೆಫ್ಟ್ ತಗೊಳ್ಳಿ, ನಾನಿಲ್ಲ ನನ್ನೂರು ಕರ್ಕೊಂಡು ಹೋಗ್ತಿದ್ರೆ ಅಂತ ಕೇಳಿದ್ರೆ ಇಲ್ಲ ಹೋಗೋಣ ಮುಂದೆ ಒಂದು ಹಾಸನ್ ತನಕ ಹೋದ್ವಿ. ಹಾಸನ್ಗೆ ಹೋಗಿ ಇನ್ನೇನು ಒಳಗೆ ಹೋಗ್ಬೇಕು, ಒಂದು ದೊಡ್ಡ ಗೇಟ್ ಬಂತು. ನಾನು ಸರ್ ನನಗೇನು ಹೊಡಿಯಕ್ಕೆ ಕರ್ಕೊಂಡು ಹೋಗ್ತಿದ್ದೆ ನೀವು, ನಾನು ಕರೆಕ್ಟಾಗಿ ಮಾಡಿದ್ನಲ್ಲ ಸಿನಿಮಾ, ಡೇಟ್ಸ್ ಕೊಟ್ಟಿದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ? ಅದೇ ಫುಲ್ಲು ಒಳಗೆ ಯಾವುದೋ ತೋಟ ಇದು ಯಾವುದು. ಆವಾಗ ಆ್ಯಕ್ಚುಲಿ ಸಾಂಗ್ ಪ್ಲೇ ಆಗ್ತಿದ್ದು, ಗೂಗ್ಲಿ ಸಾಂಗ್ ಪ್ಲೇ ಆಗ್ತಿತ್ತು. ನನಗೆ ಇಷ್ಟ ಹಾಡು ಪ್ಲೇ ಆಗ್ತದೆ. ಈಗ ನೋಡ್ತಾ ಇದೀನಿ, ಒಂದು ಯಾವುದೋ ದೊಡ್ಡ ಮನೆ ಬಂತು. ಈಗ ನೋಡುವಾಗ ಸ್ಟೆಪ್ಸ್ ಎಲ್ಲ ಅವ್ರು ನಿಂತಿದ್ದಾರೆ. ಇವ್ರನ್ನ ಎಲ್ಲ ನೋಡಿದ್ದೀನಲ್ಲ ನಾನು. ಅಂದರೆ ವೀಕೆಂಡ್ ವಿತ್ ರಮೇಶ್ ಎಲ್ಲ ನೋಡಿದಾಗ ಅವ್ರನ್ನ ತುಂಬ ಸರಿ ನೋಡಿದ್ದೀನಿ ನಾನು. ಆಮೇಲೆ ನಾನೇನೋ ಮಾತಾಡ್ತಿಲ್ಲ, ಬನ್ರಿ ಅಂತಿದ್ದಾರೆ, ಏನಿದು ಅಂತ. ಆಮೇಲೆ ಒಳಗೆ ಹೋದಾಗ ಗೊತ್ತಾಯ್ತು. ನನಗೆ ಅನ್ಸಿದ್ದು ಶಿ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಂಡ್ ತುಂಬಾ ಸ್ಟ್ರಾಂಗ್ ಲೇಡಿ, ವೆರಿ ಸ್ಟ್ರಾಂಗ್ ಅಂತ ಅನ್ಸುತ್ತೆ ನನಗೆ. ಅವ್ರು ಮಾತಾಡಿರುವಂತ ಮಾತುಗಳು, ಅವ್ರಿಗಿದ್ದಂಥ ವಿಷನ್ ನನಗೆ ಆಮೇಲೆ ಲೈಕ್ ವಾವ್ ಅಂತ ಅನಿಸ್ತು. ಅಂದರೆ ಒಂದು ಪ್ರೊಡ್ಯೂಸರ್ಗೆ ಇರುವಂಥ ಎಲ್ಲ ಒಂದು ಇದು ಅವರಿಗಿದೆ. ಆ್ಯಂಡ್ ಅವರು ದ ವೇ ಶಿ ಶಾರ್ಟ್ ದ ಫಿಲ್ಮ್. ಅಂದರೆ ತುಂಬ ಸಮಸ್ಯೆಗಳು ಬರುತ್ತಲ್ಲ ಸಿನಿಮಾ ಅಂದಮೇಲೆ, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಈಗ ನಮಗೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಇಟ್ ವಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಮಳೆ ಬಂದ್ಬಿಡ್ತು ಕ್ಲೈಮ್ಯಾಕ್ಸ್ ಶೂಟ್ ಟೈಮಲ್ಲಿ. ನನಗೆ ಭಯ ಆಯಿತು, ಅಯ್ಯೋ ಏನು ಹಿಂಗೆಲ್ಲ ಆಗ್ಬಿಡ್ತಲ್ಲ ಅಂತ. ಅದು ಇಷ್ಟು ದೊಡ್ಡ ಸ್ಕೇಲಲ್ಲಿ ಆಗ್ತಾರ ನನ್ನ ಮೊದಲ ಸಿನಿಮಾ ಇದು. ನಾನು ಇಷ್ಟು ದೊಡ್ಡ ಸ್ಕೇಲಲ್ಲಿ ನಾನು ಯಾವ ಸಿನಿಮಾನೂ ಮಾಡಿಲ್ಲ. ಸೊ ನನಗೆ ಒಂಥರ ಬೇಜಾರಾಗಿತ್ತು. ಬಟ್ ಅದು ಯಾವುದನ್ನು ತಲೆಗೆ ತಗೊಳ್ದೆ ಸ್ಮೂತ್ ಆಗಿ ತಗೊಂಡಿದ್ರು. ಥ್ರೂ ಔಟ್ ದ ಶೂಟ್ ನಮ್ಗೆಲ್ಲೂ ಒಂದು ಗ್ಲಿಚ್ ಬಂದಿರಲಿಲ್ಲ ಶೂಟಿಂಗ್ ಟೈಮಲ್ಲಿ. ಅದಾಯ್ತು ಇದಾಯ್ತು ಅಂತ. ಸೊ ನಮಗೆ ಪ್ರೊಡ್ಯೂಸರ್ ಯಾರು ಅನ್ನುವಂಥ ಗೋಜಿಗೆ ಹೋಗಿರ್ಲಿಲ್ಲ ನಾವು, ಟೆನ್ಷನೇ ಕೊಟ್ಟಿಲ್ಲ. ಸೊ ಅಷ್ಟು ಸ್ಮೂತ್ ಆಗಿ ಶೂಟು ಮುಗಿಸಿದ್ದಾರೆ. ಆ್ಯಂಡ್ ಪ್ರಮೋಷನ್ ಟೈಮಲ್ಲೂ ಅಷ್ಟೇ, ನಿಮಗೆ ಗೊತ್ತು, ನೀವೇ ಹೇಳಿದ್ರಿ ದ ವೇ ಶಿ ಇಸ್ ಪ್ರಮೋಟಿಂಗ್ ದ ಫಿಲ್ಮ್, ನಮ್ಗಿಂತ ಜಾಸ್ತಿ ಅವರೇ. ಸೊ ಅದೆಲ್ಲ ಒಂಥರ ಖುಷಿ ಆಯ್ತು. ಆ್ಯಂಡ್ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಆಗುತ್ತೆ. ಎಲ್ಲ ನನ್ನಂತ ಬಹಳಷ್ಟು ಜನ ಆಕ್ಟರ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದಾಗುತ್ತೆ. ಅದಾಗಲಿ ಅನ್ನೋದು ನಮ್ಮ ಹಾರೈಕೆ. ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಗೆ ಆಲ್ರೆಡಿ ಪರಿಚಯ ಅಲ್ಲ, ಪರಿಚಯ ಅದೇ. ಬಟ್ ನಾನು ರಾಜುನ ಫಸ್ಟ್ ಕೇಳಿದಾಗ ಯಾರು ಪ್ರೊಡ್ಯೂಸರ್, ಯೂಶಲಿ ನನ್ನ ಫೈನಾನ್ಷಿಯಲ್ದು ಏನಿದ್ರು ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡ್ತೀನಿ ಅಂತ. ನಾಟ್ ಕಂಫರ್ಟಬಲ್ ಸ್ಪೀಕಿಂಗ್ ವಿತ್ ದ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ, ಬಿಕಾಸ್ ಬೇರೆ ಏನೇನೋ ಕಾರಣಕ್ಕೆ. ಇಲ್ಲ ಅವರು ಕೋಲಾರದವರು ಅಂತ ಏನೋ ಫಸ್ಟ್ ಹೇಳಿತ್ತು. ಸೈಡ್ ಓಕೆ, ಯಾರು ಕೋಲಾರದವ್ರು ಯಾರಾದ್ರೇನು ಅಂತ. ಆಮೇಲೆ ಇಲ್ಲ ನಿಮ್ದು ಅದೇನು ಇದೆಯೋ ನಾನು ಮಾಡಿಸ್ಕೊಡ್ತೀನಿ, ನನಗೆ ಹೇಳಿ. ಓಕೆ, ಡೈರೆಕ್ಟರ್ ಹೇಳಿದ್ರೆ ತೊಂದರೆ ಇಲ್ಲ. ಯೂಶಲಿ ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಚರ್ಚೆಗಳು ಮಾಡಲ್ಲ ಅಂತ. ಸೈಡ್ ಓಕೆ, ಈ ಸೈಡ್ ಓಕೆ. ಆಮೇಲೆ ನೋಡಿದ್ರೆ ಯಾವತ್ತು ಒಂದು ದಿವಸ ಬರ್ತಾರೆ ಲೊಕೇಶನ್ಗೆ, ಏನಾದ್ರು ಬರಲಿಲ್ಲ. 2 ದಿವಸ ಆಯಿತು ಲೊಕೇಶನ್. ಸಿನಿಮಾ ಮುಗಿಯೋ ತನಕ ಓಕೆ ಏನು ಬಿಟ್ಬಿಟ್ಟೆ, ಏನು ನನ್ನ ದುಡ್ಡು ನನಗೆ ಬರ್ತಾ ಇದೆ ಮಾತಾಡೋದು. ಆಮೇಲೆ ಅವ್ರು ಹೇಳ್ದಂಗೆ ತೆಗಿತಾ ಇದ್ದಾರೆ. ಆಮೇಲೆ ಇಟ್ ವಾಸ್ ಅ ವೆರಿ ಡೀಸೆಂಟ್. ಬಟ್ ನಾನು ಇತ್ತೀಚೆಗೆ ಒಂದಷ್ಟು ಎಲ್ಲ ಹೊಸ ಹುಡುಗರದೆಲ್ಲ ಮಾಡಿದೆ. ತುಂಬ ಅವರು ಅಂದರೆ ಒಂದಷ್ಟು ರಿಜೆಕ್ಟು ಆಗಿದ್ದಾವೆ. ಯಾಕೆಂದರೆ ಅವರು ಹೇಳೋದೊಂದು ಮಾಡೋದೊಂದು ಈ ಥರದ್ದೆಲ್ಲ ಆಗುತ್ತೆ. ಫಸ್ಟ್ ಟೈಮ್ ನಾನು ಅಂದರೆ ರಾಜು ನನ್ನ ನೋಡಿ ನನ್ನ ಕೈಲಿ ಆ ಪಾತ್ರ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆಲ್ಲ ಅವ್ರು ನನ್ನ ಹತ್ರ ಹೇಳ್ಕೊಂಡಿದ್ದು, ಡೈರೆಕ್ಟ್ರು. ಸೊ ಸೈಡ್ ಓಕೆ, ಐ ವಿಲ್ ಡೂ ಇಟ್, ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಇಟ್ ವಾಸ್ ಅ ವೆರಿ ಡೀಸೆಂಟ್ ಪ್ರೊಡಕ್ಷನ್. ಆಮೇಲೆ ತುಂಬ ಡೀಟೇಲಾಗಿ ಶೂಟ್ ಮಾಡ್ತಾಯಿದ್ದೆಲ್ಲ ನೋಡಿ ಓಕೆ, ಯಾರೋ ಪ್ರೊಡ್ಯೂಸರ್ ನಾನು ಒಳ್ಳೆ ಪ್ರೊಡ್ಯೂಸರೇ ಇರಬೇಕು. ಬಿಕಾಸ್ ಇಷ್ಟು ಚೆನ್ನಾಗಿ ಎಲ್ಲನೂ ಏನು ಕೇಳಿದ್ರು ಅದನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂದರೆ ಒಳ್ಳೆ ಪ್ರೊಡ್ಯೂಸರೇ ಇರಬೇಕು ಅಂತ. ಸೊ ಬಟ್ ಅದು ಇವರೇನೋದು ನನಗೆ ಅಂದ್ಕೊಂಡು ಇರಲಿಲ್ಲ, ಗೊತ್ತೂ ಇರಲಿಲ್ಲ. ಸೊ ಅದಾದಮೇಲೆ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದ ಮೇಲೆ, ಡಬ್ಬಿಂಗ್ ಎಲ್ಲ ಆಯಿತು, ಎಲ್ಲ ಮುಗಿದ ಮೇಲೆ ಒಂದು ದಿವಸ ಹಿಂಗೆ ಕಾಲ್, ರಾಜು ಫೋನ್ ಮಾಡಿಬಿಟ್ಟು, ಸರ್ ಒಂದೇ ಒಂದು ನಿಮಿಷ ಇದು ಇನ್ನೊಬ್ರಿಗೆ ಫೋನ್ ಕೊಡ್ತೀನಿ, ಅವ್ರು ನಿಮ್ಮ ಹತ್ರ ಯಾರು ಮಾತಾಡ್ತಾರೆ? ಯಶ್ ಅವ್ರ ತಾಯಿ ಮಾತಾಡ್ತಾರೆ. ಅವ್ರು ಯಾಕೆ ನನ್ನ ಹತ್ರ ಮಾತಾಡ್ತಾರೆ ಅಂದೆ. ಇಲ್ಲ ಒಂದು ನಿಮಿಷ ಇಲ್ಲೇ ಇದ್ದಾರೆ, ಕೊಟ್ಟೆ ತಕ್ಷಣ ಅವರು ಹೆಂಗಿದ್ಯಪ್ಪ ನನ್ನ ದೊಡ್ಡ ಮಗನೇ ಅಂದರು. ಅಮ್ಮ ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ನನ್ನ ಹತ್ರ ಏನು ನನಗೆ ಫೋನ್ ಮಾಡಿದ್ದೆ, ಅಪ್ಪ ಈ ಸಿನಿಮಾಗೆ ನಾನೇ ನಿರ್ಮಾಪಕಿ.
ಅದು ಹೇಳೋಕ್ಕೆ ಏನಾಗಿತ್ತು ಅಂದರೆ ಇಲ್ಲ ನಾನು ಯಾರಿಗೂ ಹೇಳಿರಲಿಲ್ಲಪ್ಪ, ತಪ್ಪು ತಿಳ್ಕೊಬೇಡಿ. ಸರಿಮ್ಮ, ಥ್ಯಾಂಕ್ ಯು, ಚೆನ್ನಾಗಾಗಿದೆ ಸಿನಿಮಾ, ಚೆನ್ನಾಗಿ ಮಾಡಿದರೆ ಇವೆಲ್ಲ ಹೇಳಿದ್ರು. ಸರಿ, ಆವಾಗಲೇ ಗೊತ್ತಾಗಿದ್ದು, ನಾನು ಅಲ್ಲಿ ತನಕ ಗೊತ್ತಾಗಿಲ್ಲ. ಓಕೆ, ನೀವು ಅವಾಗಲೇ ಮೀಟ್ ಮಾಡಿದ್ದೆ, ಲಾಸ್ಟ್ ಮುಗಿದ್ಮೇಲೆ ಮೀಟ್ ಮಾಡಿದ್ದ ಕಾವ್ಯ ಅವರು? ಹೌದು, ಡಬ್ಬಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ರು ಡೈರೆಕ್ಟರ್ ಸರ್, ಮೀಟ್ ಮಾಡಿಸಿದ್ರು. ಡೋರ್ ಓಪನ್ ಮಾಡಿದ ತಕ್ಷಣ ಅಂತ ಶಾಕ್ ಆಯಿತು. ಬ್ಲ್ಯಾಂಕ್ ಆಗಿದ್ದೆ ಒಂದು ಸ್ವಲ್ಪ ಹೊತ್ತು, ಏನು ಮಾತಾಡ್ದೆ ಗೊತ್ತಿದ್ದೆ. ಅಮ್ಮನೇ ಇನಿಷಿಯೇಟ್ ಮಾಡಿದ್ರು, ಜ್ಯೂಸ್ ಎಲ್ಲ ಕೊಟ್ಟರು, ಮಾತಾಡಿದ್ರು. ಏನು ಕಲ್ತ್ರಿ ನೀವು ಅವರಿಂದ ಕಾವ್ಯ, ಒಬ್ಬ ಹುಡುಗಿಯಾಗಿ? ಸುಮ್ಮನೆ ಕೇಳ್ತಾ ಇರೋದು. ಎನಿಥಿಂಗ್ ದಟ್ ಯು ಲರ್ನ್ ಫ್ರಮ್ ಹರ್? ನಾವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ, ಅನಲೈಸ್ ಮಾಡಿ ಎಲ್ಲ ಮಾತಾಡ್ತೀವಿ. ಫಿಲ್ಟರ್ಲೆಸ್ ಅಂದರೆ ಅಲ್ಲಿ ಏನು ಕೇಳಿದ್ರು ಡೈರೆಕ್ಟಾಗಿ ಹೇಳ್ತಾರೆ. ಐ ಥಿಂಕ್ ಐ ಶುಡ್ ಲರ್ನ್ ದ್ಯಾಟ್. ಇನ್ನು ಕಲ್ತಿಲ್ಲ ಅದನ್ನ. ಅದಕ್ಕೆ ಯು ಹ್ಯಾವ್ ಟು ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಎಸ್. ಸೊ ಆ್ಯಂಡ್ ಆ ಇನ್ನೋಸೆನ್ಸು ಇದೆ ಅವ್ರು. ಶೀಸ್ ಹೌ ಮಚ್ ಸ್ಟ್ರಾಂಗ್, ಎಷ್ಟು ಸ್ಟ್ರಾಂಗ್ ಇದ್ರು. ಈಗ ನಮ್ಮ ಅಮ್ಮಂದಿರಿಗೆಲ್ಲ ಹಿಂಗೆ ಒಂದು ಇನ್ನೋಸೆನ್ಸ್ ಇರುತ್ತೆ ಅಂತ ಹೇಳ್ತೀವಂತ, ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡುವಾಗ ಕೆಲವೊಂದು ಗೊತ್ತಿಲ್ಲದೆ ಮಾತಾಡ್ಬಿಡ್ತಾರೆ, ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಅವ್ರು ಹಿಂಗೆ ಹಂಗೆ. ಸೊ ನನಗೆ ಒಂದು ಮೊನ್ನೆ ಯಾರ ಜೊತೆ ಮಾತಾಡ್ತಿರ್ಬೇಕು ನಾನು ಹೇಳಿದೆ. ಸೊ ಅಂದರೆ ನೀವು ಹೇಳ್ದಂಗೆ ವೆರಿ ಸ್ಟ್ರಾಂಗ್ ಲೇಡಿ ಅಂತ ಎಲ್ಲರೂ ಮಾತಾಡ್ತಾರೆ. ಬಟ್ ಆ್ಯಕ್ಚುಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದು, ಯಶ್ ಅವ್ರು ಯಶ್ ಆಗಿದ್ದಕ್ಕೆ ಕಾರಣ ನನ್ನ ಪ್ರಕಾರ ಮೇಜರ್ ರೀಸನ್ ಇಸ್ ಅವ್ರ ತಾಯಿ ಅಂತ ನನಗನ್ಸುತ್ತೆ. ಒಬ್ರು ಯಾರ್ದೋ ಇನ್ಫ್ಲೂಯೆನ್ಸ್ ಬೇಕಲ್ವ. ನಾನು ತುಂಬ ಸಲ ಯಶ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಸುಮಾರು ಸಲ ಈಗ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಅವರು ಒಂದು ಮೈಸೂರಲ್ಲಿ ಫಂಕ್ಷನಲ್ಲಿ ಹೇಳಿದರು, ನೋಡಿ ಜೀವನದಲ್ಲಿ ಅವರು ಸ್ಟೂಡೆಂಟ್ಸ್ನ ಅಡ್ರೆಸ್ ಮಾಡ್ತಾಯಿದ್ರು. ಒಂದು 2-5 ನಿಮಿಷ ಮಾತಾಡಿದ್ದಾರೆ. ಲೈಫಲ್ಲಿ ದೊಡ್ಡ ಆಟ ಅಂತ ಏನಿಲ್ಲ, ಸಣ್ಣ ಚೇಂಜ್ ಮಾಡಿಕೊಂಡ್ರೆ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ರು ಅವರು. ಆ್ಯಕ್ಚುಲಿ ಅಷ್ಟೇ ಇರೋದು, ಸಣ್ಣ ಚೇಂಜ್ ಮಾಡ್ಕೊಳ್ಳಿ ನೀವು ನಿಮ್ಮ ಲೈಫಲ್ಲಿ, ನಿಮ್ಮ ಅಟಿಟ್ಯೂಡಲ್ಲಿ ಭಾಳ ದೊಡ್ಡ. ನನ್ನ ಪ್ರಕಾರ ಅದೆಲ್ಲ ಬಂದಿರೋದು ಇವ್ರ ತಾಯಿಯಿಂದ, ಅಥವಾ ಅವ್ರು ಅದನ್ನು ಅರ್ಥ ಮಾಡ್ಕೊಂಡ್ರು ತುಂಬ ಬೇಗ ಯಶ್ ಅಂತ ನನಗನ್ಸುತ್ತೆ. ಆಮೇಲೆ ಅವರು ಅಂದರೆ ನಾನು ಹೇಳಿ ಸುಮ್ಮನೆ ನೆನಪು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಈ ಒಂದು ಸಲ ಯಶ್ ನಾನು ಸುವರ್ಣ ನ್ಯೂಸಲ್ಲಿ ಇಂಟ್ರ್ಯೂ ಮಾಡ್ತಾಯಿದ್ದೆ. ನಾನು ಸುಮ್ಮನೆ ಹಿಂಗೆ ಕೇಳಿದೆ, ಹುಡುಗಿಯರೆಲ್ಲ ತುಂಬ ಫ್ಯಾನ್ಸ್ ಇರ್ತಾರಲ್ವ ನಿಮಗೆ, ಅವ್ರಿಗೇನು ಹೇಳ್ತೀರಾ ನೀವು ಅಂತ ಕೇಳಿದೆ ನಾನು. ಯೂಶ್ವಲಿ ಈ ಪ್ರಶ್ನೆಗೆ ಹೀರೋಗಳು ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಕೊಡ್ತಾರೆ ಅಲ್ವಾ. ಅವ್ರೇನು ಹೇಳಿದ್ರು ಗೊತ್ತಾ, ನೋಡ್ರಮ್ಮ ನೀವು ಫ್ಯಾನ್ ಆಗಿರಿ, ನೋಡಿ ಮದುವೆ ಇದು ಸಿನಿಮಾ ನೋಡಿ ಎಲ್ಲ ಮಾಡಿ, ಬಟ್ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನಿಮ್ಮ ಯಾರು ಹುಡುಗ ಅವ್ನು ಮದುವೆ ಆಗಿ, ಓಕೆ ಫ್ಯಾನ್ ಅಂಥೇಳಿ ಅಂದರೆ ಅಂದರೆ ಇರುತ್ತಲ್ಲ ಅದೊಂದು, ಅದೆಲ್ಲ ಬೇಡ. ಅಂದರೆ ಫ್ಯಾನ್ಸ್ನ ಅಫೆಂಡ್ ಮಾಡ್ತೀನಿ ಅಂತನೋ ಅಥವಾ ನಾವು ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡ್ಬೇಕಂತನೋ ಏನೂ ಇಲ್ಲ. ನಿಮ್ಮ ಜೀವನಕ್ಕೆ ಏನು ಬೇಕು ಅದು ನೀವು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿ. ನನಗೆ ಅವ್ರ ತಾಯಿ ಬಗ್ಗೆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಆ ಸ್ಟ್ರೆಂತ್ ಇಲ್ಲೂ ಬಂದಿದೆ. ಅಂದರೆ ಬೇರೆ ರೀತಿಯದು ಅದು ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ ಅಂತ ನನಗನ್ನಿಸ್ತು ಅಲ್ವಾ ಪೃಥ್ವಿ. ಆ್ಯಕ್ಚುಲಿ ಪೇರೆಂಟ್ಸಲ್ಲಿ ಆ್ಯಕ್ಚುಲಿ ನಾವು ವಿ ಆರ್ ರಿಫ್ಲೆಕ್ಷನ್ ಆಫ್ ಅವರ್ ಪೇರೆಂಟ್ಸ್. ನಮ್ಗೆ ಗೊತ್ತಿಲ್ಲದೆ ನಾವು ಅವ್ರ ಥರನೇ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಹೀಗಾಗಿ ದಟ್. ಈಗ ನೀವು ಪೇರೆಂಟ್, ನಿಮ್ಮ ಮಗಳಿಗೆ ಏನು ಕಲಿಸ್ತಾ ಇದ್ದೀರಾ? ಅವಳಿಗೆ ಏನು ಕಲಿತಿದ್ದಾರೋ ನೋಡಬೇಕು. ಆ್ಯಕ್ಚುಲಿ ನಾನು ಕಲಿತಿದ್ದೇನೆ ಅವಳಿಂದ. ಯಪ್ಪ, ಓಕೆ, ಏನು ಕಲಿತಿದ್ರು ಒಂದು ಪಾಯಿಂಟ್ ಹೇಳಿ. ಮೊಬೈಲ್ ಸೈಡ್ ಗಿಡ ಅಂತಾಳೆ ಅವಳು. ನಿಮ್ಮ ಮಗಳು ಫೋಟೋ ಕಳಿಸ್ತಾರೆ, ಅವಳು ಮೊಬೈಲ್ ನೋಡ್ತಾಳೆ. ಬಟ್ ಏನಾದ್ರೂ ಅವಳು ಏನೋ ಅಡ್ರೆಸ್ ಮಾಡ್ತಾಳೆ, ಮಾತಾಡ್ತಿದ್ದಾಳೆ ಅಂತ ಹೇಳಿದ್ರೆ ಫುಲ್ ಅಟೆನ್ಷನ್ ಕೊಡ್ಬೇಕು. ನೋ ಮೊಬೈಲ್ ಅಂತ ಎತ್ತು ಬಿಸಾಕ್ತಾಳೆ ಮೊಬೈಲ್. ಸೊ ಅದು ಅಂಡ್ ಟೈಮ್ ಕೊಡೋದು, ಬೀಯಿಂಗ್. ನಾನ್ ತುಂಬಾ ಅನ್ಸಿದ್ದು ನನಗೆ ಬೀಯಿಂಗ್ ಅವೇರ್, ಅಂದ್ರೆ ಅಲ್ಲಿ ಇರ್ಬೇಕು ಅನ್ನೋದು ಅವಳು ನನಗೆ ಹೇಳ್ತಾಳೆ. ಯಾಕಂದ್ರೆ ಅವ್ರು 100% ಇರ್ತಾರೆ, ಮಕ್ಕಳು ಇರ್ತಾರೆ. ಐ ಮೀನ್ ದೇ ವಿಲ್ ಬಿ ವೆರಿ ಪ್ರೆಸೆಂಟ್, ಅಂದ್ರೆ ಟು ದ ಮೂಮೆಂಟ್ ಅವ್ರು ಬದುಕ್ತಾ ಇರ್ತಾರಲ್ಲ. ಸೊ ಅದೆಲ್ಲ ನನಗೆ ಅನಿಸ್ತು. ನನ್ನ ಕನೆಕ್ಷನ್ ಅದು ಬೇರೆನೆ ಕನೆಕ್ಷನ್ ವಿತ್ ಡಾಟರ್. ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ಬೋದಾ ಈ ವಿಚಾರದಲ್ಲಿ, ಮಕ್ಕಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ರಾಜೇಶ್? ಅಂದರೆ ಯಾವ ಥರ? ಅಂದರೆ ನಿಮ್ಮ ತಂದೆ ತಾಯಿಯಿಂದ ನೀವು ಕಲ್ತಿರುವಂಥ ಒಂದು ಮುಖ್ಯ ಪಾಠ ಏನು, ಮತ್ತು ನೀವು ನಿಮ್ಮ ಜನ್ರೇಷನ್ಗೆ, ನಿಮ್ಮ ಹೊಸ ಜನ್ರೇಷನ್ಗೆ ಕಲಿಸಿರೋದು? ಒಂದು ಸಂಸ್ಕಾರ ಸರ್, ಬೇಸಿಕಲಿ. ಅಂದರೆ ಅವ್ರು ಬಿಟ್ಟೋಗಿರೋದು ಅದೊಂದೇ. ಅಂದರೆ ಅದು ಈಗ ಜಾಸ್ತಿ ರಿಯಲೈಸ್ ಆಗ್ತಾಯಿದೆ. ಅಂದರೆ ಒಂದು ಟೈಮ್ನಲ್ಲಿ ನಾವು ಏನು ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅನ್ನೋ ಬೆನ್ನು ಹತ್ತಿರುವಾಗ ಅದೇನು ಗೊತ್ತಾಗಲ್ಲ. ಅಂದರೆ ತುಂಬ ಸಹಜವಾಗಿರುತ್ತೆ, ನಾನೇನೋ ಪ್ರೂವ್ ಮಾಡಬೇಕು ಅನ್ನೋವಾಗ ಓಕೆ, ಅದು ಯಾವುದರಿಂದ ಶಕ್ತಿ ಸಿಗ್ತಾಯಿದೆ ಇದು ಯಾವುದು ಆವಾಗ ನಮಗೆ ಗಮನಕ್ಕೆ ಬಂದಿರಲ್ಲ. ಬಟ್ ಈಗ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿದಾಗ ನೋಡಿ ನಮ್ಮಪ್ಪ ಹಿಂಗಿದ್ರು, ನಮ್ಮಮ್ಮ ಹಿಂಗಿದ್ದಾರೆ, ಅಥವಾ ನಮ್ಮಪ್ಪ ಹಿಂಗಿದ್ದಾರೆ, ಆ ಕಾರಣಕ್ಕೆ ನನಗೆ ಈ ಎನರ್ಜಿ ಎಲ್ಲ ಇರೋದು, ಅಥವಾ ಎಲ್ಲವೂ ನಾನು ಸುತ್ಕೊಂಡಿರೋದು ಅಂತ ಅನಿಸುತ್ತೆ. ಸೊ ಪ್ರಾಯಶಃ ಅದೇನೇ ನೀವು ಆವಾಗಲೇ ಹೇಳಿದಾಗೆ ಟ್ರಾನ್ಸ್ಫರು ಆಗುತ್ತೆ, ಅದು ಎವಾಲ್ವ್ ಆಗುತ್ತೆ. ಈಗ ನನ್ನ ಮಗಳು ಅಗೇನ್ ಅಂದರೆ ಹೆಂಗೆ ಹೇಳೋದು, ಅವರು ತುಂಬ ಈ ಜನ್ರೇಷನ್ ಗ್ಯಾಪ್ ಗೊತ್ತಾಗ್ತಿದೆ ಈಗ.
ತುಂಬ ದೊಡ್ಡ ಜನರೇಷನ್ ಗ್ಯಾಪ್ ಈಗಲೇ ಗೊತ್ತಾಗ್ತದೆ. ಎಷ್ಟು ವರ್ಷ ನಿಮ್ಮ ಮಗಳಿಗೆ ಈಗ? ನನ್ನ ಮಗಳೀಗ ಸೆಕೆಂಡ್ ಇಯರ್ ಡಿಗ್ರಿ. ಓಕೆ. ಸೊ ಶಿ ಈಸ್ ಆಲ್ಮೋಸ್ಟ್ 18 ಆಯಿತು. ದೊಡ್ಡ ಜನ್ರೇಷನ್ ಅಂದರೆ ಈಗ ನಾವೇನು ಈ ಹಾಡುಗಳು ಕೆಲವು ಸಿನಿಮಾಗಳು ನಾನು ಬಲವಂತವಾಗಿ ತೋರಿಸ್ತೀನಿ, ಹಾಡುಗಳನ್ನ ಕೇಳಿಸ್ತೀನಿ, ಅದು ಇಷ್ಟ ಆಗುತ್ತೆ. ಕೆಲವು ನಟರು ಇಷ್ಟ ಆಗ್ತಾರೆ, ಯಾರು ನಮ್ಮ ಕಾಲದವರು, ನಮ್ಮ ಅಪ್ಪನ ಕಾಲದವರು, ಓಕೆ. ಬಟ್ ಅದರ್ವೈಸ್ ಅವ್ರ ಚಾಯ್ಸಸ್ ಇದೆಯಲ್ಲ, ನೋ ಯು ಕಾಂಟ್ ಮ್ಯಾಚ್ ದ, ಸಾಧ್ಯನೇ ಇಲ್ಲ ಅದು. ಅಂದರೆ ಅವ್ರಿಗೆ ಅರ್ಥವೂ ಆಗಲ್ಲ, ಅವ್ರಿಗೆ ಬೇಕಾಗಿಲ್ಲ. ದೇ ಆರ್ ಇನ್ ಎ ಡಿಫ್ರೆಂಟ್ ಝೋನ್. ಸೊ ಜನರೇಷನ್ ಗ್ಯಾಪ್ ಇವಾಗ ಗೊತ್ತಾಗ್ತಿದೆ. ಅಂದರೆ ನಮ್ಮ ಅಪ್ಪನ ಪ್ರಾಯಶಃ ಗೊತ್ತಾಗಿತ್ತೇನೋ, ಅದಕ್ಕಿಂತ ಜಾಸ್ತಿ ನಾವು ಫೀಲ್ ಮಾಡ್ತಾಯಿದ್ದೀವಿ. ನಾವು ಹಂಗೂ ಹಿಂಗೂ ಏನೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಈಗ ನಮ್ಗೆ ಆ ಜನರೇಷನ್ ಗ್ಯಾಪ್ ಇದ್ದರೂ ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರಿಗೆ ಯಾಕೆ ಬೇಜಾರು ಮಾಡೋದು, ಓಕೆ ಆಯಿತು ಬಿಡಿ ಮಾಡೋಣ ಅನ್ನೋ ಥರ. ಇದು ನೋ ಅಂದರೆ ನೋ. ನೀವೆಲ್ಲಾರ ಏನಾರ ಮಾಡ್ಕೊಂಡು ಹೋಗಿ, ನಾನು ಇಷ್ಟೇ, ನನಗೆ ಬೇಡ ಇವೆಲ್ಲ. ಈ ಆ್ಯಟಿಟ್ಯೂಡ್ ತುಂಬ ಸ್ಟ್ರಾಂಗ್ ಆಗಿದೆ. ದೇ ನೋ ವಾಟ್ ದೇ ವಾಂಟ್ ಅಥವಾ ವಾಟ್ ದೇ ವಾಂಟ್ ಟು ಬಿ. ಅಲ್ಲಿಗೆ ಮುಗೀತು. ಸೊ ಅದನ್ನು ಅರ್ಗಿಸ್ಕೊಳ್ಳೋಕೆ ನಮ್ಗೆ ಸ್ವಲ್ಪ ಈಗ ಟೈಮ್ ಬೇಕಾಗುತ್ತೆ. ಅದೇನಾದ್ರೆ ಮೊನ್ನೆ ಎಲ್ಲ ಒಂದು ಕಡೆ ಓದ್ತಾ ಇದ್ದೆ, ನಿಮ್ಮಪ್ಪ ಸರಿ ಇದ್ರು ಅಂತ ನಿಮಗೆ ಅರ್ಥ ಆಗೋ ಟೈಮ್ ಬಂದಾಗ ನೀವು ಸರಿ ಇಲ್ಲ ಅಂತ ಹೇಳೋಂಥ ಮಗ ಅಥವಾ ಮಗಳಿರ್ತಾನೆ ಅಂತ. ಸೊ ಹಿಂಗಾಗಿ ಅಲ್ವಾ? ಸೊ ಆ ಜನ್ರೇಷನ್ ಗ್ಯಾಪ್ ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ಅದೇ ಆ್ಯಂಡ್ ದೇ ಆರ್ ವೆರಿ ಕ್ರಿಟಿಕಲ್ ಆ್ಯಂಡ್ ವೆರಿ ಪಕ್ಕ ಸರ್. ಅಂದರೆ ನಾನು ಹೇಳ್ತಾರೆ, ನನ್ನ ಮಗಳನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಟ್ಕೊಂಡು ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ, ಮಕ್ಕದ ಮೇಲೆ ಹೇಳೋದು. ಅದೇನು ತುಂಬ ನಾಜೂಕಾಗಿ ಹೇಳಬೇಕು, ಡಿಪ್ಲೊಮಾ ಅದೆಲ್ಲ ಎಂಥದಿಲ್ಲ. ಈಗ ಯಾವ ಸಿನಿಮಾಗೆ ಹೋಗಿ ಕೂತಿರ್ತೀವಿ, ಒಂದು 4 ರೀಲ್ ನೋಡ್ತಾಳೆ, 3 ರೀಲ್ ನೋಡು, ಅಪ್ಪ ನಾನು ಇಲ್ಲೇ ಮಾಲಲ್ಲಿ ಸುತ್ತಾಗ್ತಾ ಇರ್ತೀನಿ ನೋಡ್ಕೊಂಬ ಅಂದರೆ ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಸಹಿಸ್ಕೊಂಡು ಕೂತ್ಕೋಬೇಕು, ನೋಡೋಣ ಇನ್ನೇನು ಆಗುತ್ತೆ. ಆ ವ್ಯವಧಾನ ಆಗಲಿ ಅಥವಾ ಅದು ಬೇಡ ಅಂದರೆ ಬೇಡ ಅಷ್ಟೇ, ಅದ್ರ ಬಗ್ಗೆ ಚರ್ಚೆ ಬೇಡ ಅಷ್ಟೇ. ಆ ಸ್ಥಿತಿ ತಲುಪಿದ್ದಾರೆ ಅಂತ ಅನಿಸುತ್ತೆ. ಸೊ ಅಗೇನ್ ಅದೇ ಜನ್ರೇಷನ್ ಗ್ಯಾಪ್ ಅಂತೂ ಸತ್ಯನೇ. ಸೊ ಒಂದು ನೀವು ಹೇಳ್ದಂಗೆ ನೀವು ಸಂಸ್ಕಾರ ಅಂತ ಹೇಳಿದ್ರಲ್ಲ, ಆ ಸಂಸ್ಕಾರದಲ್ಲಿ ಇದು ಕೂಡ ಬರುತ್ತೆ. ಅಂದರೆ ಈಗ ನಾನು ನನ್ನ ಮಗನ ಲಕ್ಷ್ಮಿ ಪ್ರೋಗ್ರಾಮಿಗೆ ಕರ್ಕೊಂಡು ಹೋದೆ, ಒಂದು ಹಾಡಿನ ಪ್ರೋಗ್ರಾಮ್. ಅವನಿಗೆ ಲಕ್ಷ್ಮಿ ಅಂದರೆ ಹಿಂಗಿದ್ದಾರೆ, ಇವ್ರು ಇಷ್ಟೆಲ್ಲ ಸಿನಿಮಾಗಳು ಮಾಡಿದ್ದಾರೆ, ಅವನಿಗೊಂದು ಅಂತ ಏನೋ ಅನ್ನಿಸ್ತು. ನಾಳೆ ಅವ್ನ ಲಕ್ಷ್ಮಿಯವ್ರ ಸಿನಿಮಾ ತೋರಿಸಿದಾಗ ಅವನಿಗೆ ಅವನ ಹಿನ್ನೆಲೆ ಇರೋದ್ರಿಂದ ಅವನು ಅಪ್ರಿಷಿಯೇಟ್ ಮಾಡ್ತಾನೆ ಇಲ್ಲೊಬ್ಬ, ಬಟ್ ಅಟ್ಲೀಸ್ಟ್ ಅವ್ನು ಕನ್ಸಿಡರ್ ಮಾಡ್ತಾನೆ. ಆ ಹಿನ್ನೆಲೆ ಗೊತ್ತಿಲ್ಲ ಅಂದ್ಕೊಳ್ಳಿ, ಏನೋ ಅವನಿಗೆ ಅದಷ್ಟೇ ಕಾಣುತ್ತೆ, ಆ ಸಿನಿಮಾ ಅಷ್ಟೇ ಕಾಣುತ್ತೆ. ಅವನಿಗೆ ಆ ಲಕ್ಷ್ಮಿ ಅಂದರೆ ಯಾರು, ಅದ್ರ ಹಿಂದೆ ಒಂದು ಹಿನ್ನೆಲೆ ಇದೆ, ಅದು ಏನು ಗೊತ್ತಿಲ್ಲದೆ ಇದ್ದಾಗ ಅಲ್ವಾ? ಹೌದು. ಸೊ ಅದು ನಮ್ಮ ಕೆಲಸ. ಹೌದು. ಮೊನ್ನೆ ಪ್ರೋಗ್ರಾಮ್ಗಳು ಅವಳು ಕರೆದೆ ಬರಲ್ಲ ಅಂದು, ಆಮೇಲೆ ಬರಲಿಲ್ಲ. ಹಾಡುಗಳೆಲ್ಲ ಕೇಳ್ತಾಳೆ, ಎಲ್ಲ ಹಾಡುಗಳು ಫೆಮಿಲಿಯರು, ಚೆನ್ನಾಗಿ ಹಾಡ್ತಾಳೆ ನನ್ನ ಮಗಳು. ಸುಮ್ಮನೆ ತಕ್ಮಟ್ಗೆ ಆಡ್ತಾಳೆ, ಏನು ಶಾಸ್ತ್ರವಾಗಿ ಕಲ್ತಿದ್ದಲ್ಲ, ಸುಮ್ಮನೆ ಹಾಡ್ತಾಳೆ. ಆ ಹಾಡುಗಳೆಲ್ಲ ಫೆಮಿಲಿಯರು. ಓಕೆ. ಆಮೇಲೆ ಅಯ್ಯೋ ಹೌದಾ ಇಷ್ಟು ಚೆನ್ನಾಗಿತ್ತ ಅಂತ. ಆಮೇಲೆ ಹೇಳಿದೆ ನೆಕ್ಸ್ಟ್ ಮಂತು ನಾನು ಬರ್ತೀನಿ ಇವಾಗಲೇ ನಾನು ಕುಣಿತಾ ಇದ್ದೆ. ಸೊ ಆ ಇದಿದೆ, ಅದರಿಂದ ಟೋಟಲಿ ಡಿಸ್ಕನೆಕ್ಟ್ ಆಗಿಲ್ಲ. ವೆರಿ ಟ್ರೂ. ಹಾಡ್ಯಾರು ಹಾಡ್ಬೋದು. ಈಗ ಕೊನೆಗೆ ಮುಗಿಸ್ಬೋಣ ಅಂತ ಪ್ರೋಗ್ರಾಮ್. ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅಲ್ಲ, ನಮ್ಮ ಕೆಟ್ಟದ ಹಾಡಬೇಕು. ಓಕೆ, ಈಗ ನಮ್ಮ ಚಾನಲ್ನ ಚೇಂಜ್ ಮಾಡ್ಬೇಕು ಜನ. ಅದಕ್ಕೆ ಬೆಸ್ಟ್ ಚಾಯ್ಸ್. ಹಂಗಲ್ಲ, ಇನ್ನ ಮೋಟಿವೇಟ್. ಆ್ಯಕ್ಚುಲಿ ನಮ್ಮ ಮೂವಿ ಸಾಂಗ್ಗೆ ಹಾಡಬೇಕಂದ್ರೆ ಅದು ಮೇಲ್ ವರ್ಷನ್ ನೀವೇ ಸ್ಟಾರ್ಟ್ ಮಾಡಬೇಕು. ನೀವು ಹಾಡಿ, ನಾನು ಕಂಟಿನ್ಯೂ ಮಾಡ್ತೀನಿ. ಒಂದೆರಡು ನಿಮಿಷ ನೋಡಿ, ಆಮೇಲೆ 2 ನಿಮಿಷದವರೆಗೂ ಎಲ್ಲ ಕೇಳಿಸ್ಕೊಳಕ್ಕಾಗಲ್ಲ. ಈಗಲೇ ಎಕ್ಸಿಟ್ ಬಟನ್ ಎಕ್ಸಿಟ್ ಆಗೋಷ್ಟಲ್ಲಿ ಹಾಡು. ಮುಂಗಾರು ಮಳೆಯೆಂಬ ಸಿನಿಮಾಲಿ ಬಂದಂತ ಮೊಲದಂತೆ ಕಾಣ್ತಾವಳಲು, ಬಂಗಾರ ಹಾಕಿಲ್ಲ ಸಿಂಗಾರ ಬೇಕಿಲ್ಲ, ಮಾರಾಣಿ ಹಂಗೇನೆ ಮೆಂಚ್ತಾವಳಲು, ದಿನವೂ ದುಡಿವಂತ ಬಡಪಾಯಿಗೆ ಸಿರಿಗೌರಿ ಎದುರಾಗಿ ಬಂದಂಗಿದೆ. ಸೂಪರ್. ಇಲ್ಲಿ ಜನ ನೋಡ್ತಾರೆ, ಸ್ವಲ್ಪ ಕಂಟಿನ್ಯೂ ಮಾಡಿದ. ಸೊ ರಾಜೇಶ್ ಅವರು, ನೀವು ಡೈಲಾಗ್ ಹೇಳಿ. ಯಾವ್ದ್ರದ್ದು ಸರ್? ಸಿನಿಮಾದ್ದು. ಇಲ್ಲ ಇಲ್ವಾ? ಆ ಥರದ್ದು ಇಲ್ವಾ?
30 ವರ್ಷದಲ್ಲಿ ಏನ್ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಇದೊಂದೇ ಕಲ್ತಿರೋ ಸರ್, ಸ್ವಿಚ್ ಆಫ್ ಸ್ವಿಚ್ ಆನ್ ಡೈಲಾಗ್ ಹೇಳ್ಬಿಟ್ಟು ಬಂದ್ಬಿಡೋದು. ನೆಕ್ಸ್ಟ್ ಡಬ್ಬಿಂಗ್ ಕರೆದಾಗ ಒಂದ್ ನಿಮಿಷ ಅಷ್ಟು ಚೆನ್ನಾಗಿರ್ಬೇಕು ಸರ್, ಇಲ್ಲ ಕಷ್ಟ ಅಂತೀರ. ಸೊ ಎಷ್ಟು ತಪ್ಪು ಮಾಡಿರ್ತೀವಿ ಅಂದ್ರೆ ಫಸ್ಟ್ ಅಲ್ಲಿ ನಿಂತು ನೋಡುವಾಗಲೇ ಅಸೆ ಆಗ್ತದೆ, ಇದನ್ನ ಚೆನ್ನಾಗಿ ಮಾಡ್ಬೋದಾ, ಏನಕ್ಕೆ ಹಿಂಗ್ ಮಾಡಿದೆ, ಹಿಂಗೆಲ್ಲ ಇರುತ್ತೆ. ಈ ಡೈಲಾಗು ಜ್ಞಾಪ ಇಟ್ಕೊಂಡ್ರೆ ಯಪ್ಪ ಬೇಡ. ಸೊ ಯಾ ಹಾಗೆ ನಾವು ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಿರುವಂಥ ಈ ಕೊತ್ತಲವಾಡಿ, ಈ ಥರ ಒಂದು ಮೈಲಿಗಲ್ ನೋಡಿದರೆ ನಿಮ್ಗೆ ಯಾವ ಮೈಲಿಗಲ್ ನೆನಪು ಬರುತ್ತೆ? ಇಲ್ಲಿಂದ ಮಂಗ್ಳೂರ್ ಹೋಗುವಾಗ ಸರ್, ಊರಿಗೆ ಹೋಗುವಾಗ 380 ಅದು ನೋಡ್ತಾ ಹೋಗ್ತೀನಲ್ಲ, ಇನ್ನು 170 180 ನಾನು ಡ್ರೈವ್ ಮಾಡಿ, ನಾನು ಇವಾಗೆಲ್ಲ ಗ್ರೀನ್ ಆಗಿ ಈಗೆಲ್ಲ ಗ್ರೀನ್ ಆಗ್ಬಿಟ್ರೆ ಮೇಲ್ ಬಂದ್ಬಿಟ್ಟು ಇದು ಇದೆ ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ಮೇನ್ ಊರಿಂದ ಒಳಗಡೆ ಸಣ್ಣ ಊರುಗಳಿಗೆ ಹೋಗ್ಬೇಕಾದ್ರೆ ಆಮೇಲೆ ಅಲ್ಲಿ ನಿಮ್ಮ ಥರ ಹುಡುಗರು ಇರ್ತಾರಲ್ಲ ಹಳ್ಳಿ ಊರಲ್ಲಿ, ಅವ್ರು ಏನು ಮಾಡ್ತಾರೆ ಅಂದ್ರೆ ಇದನ್ನ ತೆಗಿತಾರೆ, ಇದನ್ನ ತೆಗೆದು ಇಲ್ಲಿ 0ನ 8 ಮಾಡ್ತಾರೆ, 81 ಮಾಡ್ತಾರೆ. ಆ ಥರದೆಲ್ಲ. ಬಟ್ ಇವೆಲ್ಲ ಆಕ್ಚುಲಿ ನಮ್ಮ ಬಾಲ್ಯದ ನೆನಪುಗಳಲ್ಲ, ಅಂದ್ರೆ ಹಳ್ಳಿಯೂರಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಕಾಣ್ತಾನೆ ಇತ್ತು. ಅಂದ್ರೆ ಮೊದಲು ಈಗ ಗೂಗಲ್ ಮ್ಯಾಪ್ ಬಂದಿರೋದ್ರಿಂದ ರೆಫರ್ ಮಾಡಲ್ಲ, ಬಟ್ ಮೊದಲು ಇದೆ ತುಂಬಾ. ನಿಮ್ಮ ಊರು ಯಾವುದು? ನಾವು ಹುಟ್ಟಿ ಬೆಳೆದಲ್ಲ ಉಡುಪಿ, ಕಾಪು ಅಂತ ಲೈಟ್ ಹೌಸ್, ನೀವು ಗೊತ್ತಿರ್ಬೋದು, ಕಾಪು ಲೈಟ್ ಹೌಸ್ ತುಂಬಾ ಫೇಮಸ್. ಊರು ಆಕ್ಚುಲಿ ಉಪ್ಪಳ, ಮಂಜೇಶ್ವರ, ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು. ಹೌದು, ಅವ್ರ ಊರೇ ಹತ್ರನೇ, ಅವ್ರ ಮನೆ ಹತ್ರ. ನಿಮ್ದು ಅವರು ಕಾವ್ಯ ಅವರು ಬೆಂಗಳೂರಿನ? ಇಲ್ಲ, ಮಂಡ್ಯ, KR ಪೇಟೆ. ಓ KR ಪೇಟೆ. ನಿಮ್ದು KR ಬೆಂಗಳೂರು ಅಂದ್ರೆ ಅಪ್ಪ ಎಲ್ಲ ಮೈಸೂರು, ನಮ್ದೆಲ್ಲ ಇದೆ. ನೀವು ಬೆಂಗಳೂರಲ್ಲೇ ಹುಟ್ಟು ಬೆಂಗಳೂರಲ್ಲೇ ಬೆಳೆದದ್ದು? ನಾನು ಹುಟ್ಟಿದ್ದು ಬಾಂಬೆ. ಓ ಹೌದಾ, ಓಕೆ. ನಿಮ್ಮ ತಂದೆ ಅಲ್ಲಿದ್ರು ಅವಾಗ? ನಮ್ಮ ತಾಯಿ ಅಲ್ಲಿದ್ರು. ಓಹೋ. ಸೊ ನಮ್ಮ ಅಣ್ಣ ಮೈಸೂರಲ್ಲಿ ಮೊದಲನೇ ಮಗ ಅಂತ ಅಲ್ಲಿ ಥರ ಆಯಿತು, ಎರಡನೇದು ಅಲ್ಲಿ ಬಾಂಬೆ. ಸೊ ಹಾಗೆ ಕೊತ್ತಲವಾಡಿ ಜನ 1ನೇ ತಾರೀಕಿಗೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮೆಲ್ಲರದು ಕೂಡ. ಬಿಕಾಸ್ ಆಫ್ ದ ಗ್ರ್ಯಾಂಜರು, ಒಂದು ಇಮೋಷನು, ಒಂದು ಸ್ಟ್ರೆಂಗ್ತು, ಇದೆಲ್ಲವೂ ಕೂಡ ಇದೆ. ಓಕೆ. ಸೊ ಥಿಯೇಟ್ರಿಗೆ ಲಾಸ್ಟ್ ಥಿಯೇಟ್ರಿಗೆ ಬಂದು ನೋಡಿರುವಂಥ ಲಾಸ್ಟ್ ಸಿನಿಮಾ ಯಾವುದು? ಯಾರು? ನಾನು ಥಿಯೇಟರ್ಗಿಂತ ಜಾಸ್ತಿ ಇವಾಗ ಇದರಲ್ಲಿ ನೋಡ್ತಾ ಇದ್ದೀನಿ, ಹೆಬ್ಬುಲಿ ಕಟ್. ಹೆಬ್ಬುಲಿ ಕಟ್ ನೋಡಿದ್ದೆ. ಯಕ್ಕ ನೋಡಿದೆ ಮೊನ್ನೆ. ಓ ಯಕ್ಕ ನೋಡಿದ್ರಾ? ಪರವಾಗಿಲ್ಲ. ನೈಸ್. ನೀವು? ದೂರ ತೀರಯಾನ ಗೆದ್ರಿ ನೀವು 3 ಜನ. ಥಿಯೇಟರ್ ಬಂದು ಜನ ನೋಡಿ ಅಂತ ಹೇಳ್ಬೇಕಾದ್ರೆ ನೀವು ನೋಡ್ಬೇಕಲ್ಲ. ಯಕ್ಕ ಮತ್ತೆ ಜೂನಿಯರ್ 2 ನೋಡ್ಬೇಕು ನಾನು ಇವಾಗ. ಸೂಪರ್ ಫ್ರಮ್ ಸೋ ನೋಡ್ಬೇಕು, ಬಟ್ ರೀಸೆಂಟ್ ನೋಡಿದ್ರೆ ಹೆಬ್ಬುಲಿ ಕಟ್. ಸಾಕು ಬಿಡಿ. ಸೊ ಥ್ಯಾಂಕ್ ಯು ಪೃಥ್ವಿ, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ತುಂಬ ಒಳ್ಳೆ ಆ್ಯಕ್ಟರ್ ನೀವು, ತುಂಬ ಪ್ರತಿಭಾವಂತ ನಟ. ನಿಮ್ಗೆ ಒಳ್ಳೆ ಅವಕಾಶಗಳು ಏನು ಸಿಗ್ತಾರೆ ಕಂಟಿನ್ಯೂ ಆಗಲಿ, ನಿಮಗೆ ಸರ್ಪ್ರೈಸ್ ಆಗೋ ಸಿನಿಮಾಗಳು ಬರಲಿ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕಾವ್ಯ ಅವರೇ, ಥ್ಯಾಂಕ್ಸ್ ನಿಮಗೂ ಕೂಡ, ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆದಾಗಲಿ ಸಿನಿಮಾ ಅಥವಾ ವಾಟ್ ಎವರ್ ನೀವು ಮಾಡ್ತೀರಾ, ಚೆನ್ನಾಗಾಗಲಿ. ರಾಜೇಶ್ ಅವರೇ, ಥ್ಯಾಂಕ್ಸ್ ವೆರಿ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಸ್ಟುಡಿಯೋ ಬನ್ನಿ ಒಂದ್ಸಲ. ಖಂಡಿತ ಸರ್. ಇನ್ನೊಂದಷ್ಟು ಸಿನಿಮಾಗಳು ಖಂಡಿತ ಬರೋಣ ಸರ್. ಖಂಡಿತ. ಸೊ ಸ್ನೇಹಿತರೆ, ಇದು ಕೊತ್ತಲವಾಡಿ ಬಗ್ಗೆ ಮಾತಾಡಿದ್ದೀವಿ ನಾವು. ಆಗಸ್ಟ್ 1ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಇರೋ ಹಾಗೆ. ಪುಷ್ಪ ಅರುಣ್ ಕುಮಾರ್, ಯಶ್ ಅವರ ತಾಯಿ ನಿರ್ಮಾಪಕರು, ಶ್ರೀರಾಜ್ ಇದರ ನಿರ್ದೇಶಕರು. ಮೊದಲನೇ ಬಾರಿ ಅವರಿಬ್ಬರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅಂದರೆ ನಿರ್ಮಾಪಕರಾಗಿ ಮತ್ತು ನಿರ್ದೇಶಕರಾಗಿ. ಬೇರೆ ಬೇರೆ ಕೆಲಸಗಳನ್ನ ಆಬ್ವಿಯಸ್ಲಿ ಅವ್ರು ಮಾಡಿರ್ತಾರೆ. ಮತ್ತು ಒಂದು ಒಳ್ಳೆ ತಂಡವನ್ನು ಇಟ್ಕೊಂಡು, ಒಂದು ಒಳ್ಳೆ ಸ್ಟೋರಿನ ಇಟ್ಕೊಂಡು ಅವರು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ ದ ಸೆನ್ಸ್ ಒಳ್ಳೆ ಸ್ಟೋರಿ ನಮ್ಗೆ ಗೊತ್ತಾಗಬೇಕು ಹೇಗೆ ಅನ್ನೋ ಥಿಯೇಟ್ರ್ ಬಂದಮೇಲೆ. ಒಳ್ಳೆ ತಂಡ ಅಂತೂ ಕಾಣಿಸ್ತಾ ಇದೆ. ಸೊ 1ನೇ ತಾರೀಕಿಗೆ ದಯವಿಟ್ಟು ಹೋಗಿ ನೋಡಿ, ಮತ್ತು ಈ ತಂಡಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಹಾರೈಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ಮತ್ತು ಖಂಡಿತ ನೋಡಿ ಕೊತ್ತಲವಾಡಿ ಆನ್ ಆಗಸ್ಟ್ 1. ನಮಸ್ಕಾರ.